ಸ್ಮಾರಕ ಸಂಘರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ವಿಷ್ಣುವರ್ಧನ್ಗೆ ಸ್ಮಾರಕ ಬೇಕಾ ಬೇಡವಾ ಅನ್ನುವ ರೀತಿಯಾದವರೆಗೂ ಕೂಡ ಈಗ ಚರ್ಚೆ ಬಂದು ನಿಂತಿರುವಂತದ್ದು. ಈಗ ಅನಿರುದ್ಧ ಅವರು ಮಾತನಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಇಷ್ಟು ಹೊತ್ತು ಭಾರತಿ ವಿಷ್ಣುವರ್ಧನ್ ಅವರು ಮಾತನಾಡ್ತಾ ಇದ್ರು, ಈಗ ಅನಿರುದ್ಧ ಅವರು ಮಾತನಾಡ್ತಾ ಇದ್ದಾರೆ. ಅದನ್ನ ನೋಡೋಣ. ಹೋಗೋ ಜನಕ್ಕೆ ಗೌರವ ಕೊಡ್ತಾ ಇದ್ರು, ದಾರಿಯಲ್ಲಿ ಹೋಗೋ ಜನಕ್ಕೆ. ಇವರು ಮನೆಯವ್ರ ಬಗ್ಗೆನೇ ಮಾತಾಡ್ತಾರೆ ಅಂತಂದ್ರೆ ಟಿವಿ ಮುಂದೆ ಕೂತ್ಕೊಂಡು ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದು, ಹಿಂದೆ ಅಭಿಮಾನಿಗಳಿಗೆ ಏನೋ ಒಂದು ಪಿತೂರಿ ಮಾಡೋದು. ಆಮೇಲೆ ಸಿಕ್ಕಾಬಟ್ಟೆ ಬ್ಯಾಕ್ ಸ್ಟ್ಯಾಬಿಂಗ್, ಮುಂದೊಂದು ಹಿಂದೊಂದು. ನನಗೊಂದು ನೆನ್ನೆ ರಾತ್ರಿ ಫೋನ್ ಮಾಡಿದಾರೆ ಒಬ್ಬ ವ್ಯಕ್ತಿ, ನಾವು ನಿಮ್ಮ ಜೊತೆಲಿ ಇದೀವಿ ಸರ್ ಅಂತ. ಇವತ್ತು ಟಿವಿ ಮುಂದೆ ಕೂತ್ಕೊಂಡು ಕರೆಕ್ಟಾಗಿ ಉಲ್ಟಾ ಹೊಡೆದಿದ್ದಾರೆ. ಏನಂತ ಹೇಳೋದು ಅದಕ್ಕೆ? ಅಮ್ಮ, ಒಂದು ನೀವು ಈಗ ಇತ್ತೀಚೆಗೆ ವಿಷ್ಣು ಸ್ಮಾರಕದ ಹತ್ರ ಹೋಗ್ತಾ ಇಲ್ಲ, ಸಮಾಧಿ ಹತ್ರ, ಯಾಕೆ ಅಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ನಿರ್ಧಾರ? ನಮ್ಮ ಯಜಮಾನರಿಗೆ ಗೌರವ ಕೊಡದೆ ಇರ್ಬೇಕಾದ್ರೆ ಯಾಕೆ ಹೋಗ್ಬೇಕು? ಇವಾಗ ನಿಮ್ ತಾಯಿ ತಂದೆ ಅವಮಾನ ಮಾಡ್ಬಿಟ್ಟು ನಿಮ್ಗೆ ಕಂಡಿದ್ದು ಎಲ್ಲ ಹೇಳೇ ಆದ್ಮೇಲೆ ನೀವು ಹೋಗ್ತೀರಾ ಸರ್? ಹೇಳಿ, ನೀವೇ ಹೋಗ್ಬಾರ್ದು ಸರ್. ನಿಜವಾಗೂ ಪ್ರೀತಿಸೋರು ಯಾರು ಹೋಗೋದಿಲ್ಲ ಸರ್. ಅವಮಾನ ಮಾಡಿಸ್ಕೊಂಡು ನೀವು ಹೇಳಿಸ್ಕೊಂಡು ಹೋಗ್ಬೇಕಾ? ಅಂತ ಪರಿಸ್ಥಿತಿ ಏನಿದೆ ನಮ್ಗೆ? ಅಂತ ಮನುಷ್ಯನ ನಮ್ಮಪ್ಪ? ಮೇಡಮ್, ಅಂದ್ರೆ ಮೊದಲು ಕೆಲವು ವರ್ಷಗಳ ಕಾಲ ಹೋಗ್ತಾ ಇದ್ರಿ, ಸೊ ಅದಾದ ನಂತರ ಈ ದಿಢೀರ್ ಬದಲಾವಣೆಗೆ ಹಾಗಾದ್ರೆ ಏನ್ ಪರ್ಟಿಕ್ಯುಲರ್ ಹೇಳ್ತೀನಿ ಕೆಲವು ಹೇಳಿ ಆಯ್ತಲ್ಲಪ್ಪ. ಅದನ್ನೇ ಹೇಳಿದ್ನಲ್ಲ, ಬಾಲಿ ಅವ್ರು ಹೇಳಿರೋದು, ಇವರೆಲ್ಲ ಹೇಳಿರೋದು. ಈಗ ಒಂದು ಅಭಿಮಾನಿಗಳು ಅಥವಾ ಒಂದು ಸಾರ್ವಜನಿಕ ಕುತೂಹಲ, ಈಗ ಅಲ್ಲಿ ಮಾಡಿದ ಏನು ಚಿತೆ ಇದೆ ಮತ್ತೆ ಮೈಸೂರಲ್ಲಿ ಮಾಡಿ ಅದೇ ಪವರ್ ಬರುತ್ತಾ ಅಂತ. ಅದಕ್ಕೆ ಅಯ್ಯೋ, ಎಲ್ಲಾರ ಮನೆಯಲ್ಲೂ ಅವ್ರ ಪವರ್ ಇದೆಯಲ್ಲಪ್ಪ, ಅಲ್ಲಿ ಮಾಡಿದ್ರೇನೆ ಪವರ್ ಬರುತ್ತಪ್ಪ. ಭಗವಂತನಿಗೆ ಒಂದೇ ಕಡೆ ಕಟ್ಟಲ್ಲ, ಏನು ದೇವಸ್ಥಾನ, ಗುಡಿ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಅದಕ್ಕೆ ಪವರೇ ಬೇರೆ. ಆಟೋಮೆಟಿಕ್ ಆಗಿ ಅಲ್ಲಿ ಪವರ್ ಸಿಗುತ್ತೆ. ನಮ್ಮಲ್ಲಿ ಇದ್ದೇ ಇದೆಯಲ್ಲ ಸರ್, ಕಲ್ಲುನುವೆ ನಾವು ಪೂಜಿಸ್ತೀವಲ್ಲ. ಏನ್ ಮಠಗಳು ರಾಘವೇಂದ್ರ ಸ್ವಾಮಿ ಅವ್ರದ್ದು ಏನಿಲ್ಲ, ಭಾವನೆ. ಕಲ್ಲಿಗೆ ನಮಸ್ಕಾರ ಮಾಡಿ ಅದಕ್ಕೆ ಒಂದು ಕುಂಕುಮ ಇಟ್ಟಾದ್ಮೇಲೆ ಅದು ಒಂದು ಕ್ಷೇತ್ರ ಆಗುತ್ತಲ್ಲ, ಒಂದು ದೇವಸ್ಥಾನ. ಆಮೇಲೆ ವಿಭೂತಿ ಇದೆ ನಮ್ಮ ಹತ್ರ ಅಲ್ಲ, ಅದು ಬೇರೆ. ಬಟ್ ಆ ಒಂದು ಪ್ರೀತಿ, ಅಭಿಮಾನ ಇದೆಯಲ್ಲ, ಆ ಭಕ್ತಿ ಇದೆಯಲ್ಲ. ಎಸ್, ಇವತ್ತಿನ ಈ ಒಂದು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗಿದೆ. ಇದರಲ್ಲಿ ಆರಂಭದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಒಂದು ಮಾತನ್ನ ಹೇಳ್ತಾರೆ. ವಿಷ್ಣುವರ್ಧನ್ ಅವರಿಗೆ ಸ್ಮಾರಕನೇ ಬೇಕಾಗಿಲ್ಲ, ಯಾಕೆಂದ್ರೆ ವಿಷ್ಣುವರ್ಧನ್ ಅವರು ಆಲ್ರೆಡಿ ಅಭಿಮಾನಿಗಳ ಹೃದಯದಲ್ಲೂ ಇದ್ದಾರೆ, ಎಲ್ಲರ ಹೃದಯದಲ್ಲೂ ಕೂಡ ಇದ್ದಾರೆ. ಹಿಂಗಾಗಿ ಸ್ಮಾರಕದ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನಾಡಿದ್ದಾರೆ. ಅಂದ್ರೆ ಇಷ್ಟೆಲ್ಲ ವಿವಾದಗಳ ಆದ್ರೆ ಈ ರೀತಿಯಾದಂತಹ ಕಷ್ಟದಲ್ಲಿ ಸ್ಮಾರಕ ಮಾಡೋದು ಬೇಡ ಅನ್ನುವಂತಹ ರೀತಿಯಾದಂತಹ ಮಾತನ್ನು ಹೇಳ್ತಾರೆ. ನಂತರ ನಿಮ್ಮಿಂದ ಸಾಧ್ಯವಾದ್ರೆ ಅಭಿಮಾನ ಸ್ಟುಡಿಯೋದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಿ, ಇಲ್ಲದೆ ಹೋದ್ರೆ ಮೈಸೂರಿನಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಿ ಅನ್ನುವಂತಹ ಮಾತನ್ನು ಕೂಡ ಭಾರತಿ ವಿಷ್ಣುವರ್ಧನ್ ಅವರು ಹೇಳ್ತಾ ಇದ್ದಾರೆ. ಯಾರನ್ನೂ ಕೂಡ ನೋಯಿಸುವ ಉದ್ದೇಶ ನಮ್ಗೆ ಇಲ್ಲ, ಹಾಗೆಂತೇಳಿ ಕಂಠೀರವ ಸ್ಟುಡಿಯೋದಲ್ಲಿ ನಾವು ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದು ಸರಿಯಲ್ಲ. ಈ ರೀತಿಯಾದಂತಹ ಸ್ಥಳ ಬದಲಾವಣೆಗಳನ್ನು ಮಾಡೋದಕ್ಕೆ ಹೋಗೋದು ಸರಿಯಲ್ಲ. ಒಂದೋ ನೀವು ಅಭಿಮಾನ ಸ್ಟುಡಿಯೋದಲ್ಲಿ ಮಾಡಿ, ಅದಿಲ್ಲದೆ ಹೋದ್ರೆ ನೀವು ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಮೈಸೂರಿನಲ್ಲಿ ಮಾಡಿ. ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡದಿದ್ರೂ ಪರವಾಗಿಲ್ಲ, ಸ್ಮಾರಕ ಮಾಡಿದ್ರೆ ನಮ್ಗೆ ಸಂತೋಷ ಅನ್ನುವಂತಹ ಮಾತನ್ನ ಭಾರತಿ ವಿಷ್ಣುವರ್ಧನ್ ಅವರು ಹೇಳಿದ್ದಾರೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಕೂಡ ಆಗಿದೆ. ಭಾರತಿ ವಿಷ್ಣುವರ್ಧನ್ ಅವರು ಒಂದಷ್ಟು ಮಾತನ್ನ ಹೇಳಿದ್ದಾರೆ, ಅವರ ಪುತ್ರಿ ಕೀರ್ತಿ ಅವರು ಒಂದಷ್ಟು ಮಾತನ್ನ ಹೇಳಿದ್ದಾರೆ, ಅನಿರುದ್ಧ ಅವರು ಒಂದಷ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರಂಭದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಹೇಳಿರ್ತಕ್ಕಂಥ ಮಾತೇನು ಅನ್ನೋದನ್ನ ನೋಡೋಣ. ಅವರು ಎಲ್ಲಿದ್ರೂ ಚೆನ್ನಾಗಿರ್ತಾರೆ, ಅವರಿಗೆ ಸ್ಮಾರಕವೇ ಬೇಕಾಗಿಲ್ಲ. ಎಲ್ಲ ಹೃದಯದಲ್ಲೂ ಸ್ಮಾರಕ ಇರೋದ್ರಿಂದ ಒಂದು ಕಡೆ ಆಗೋಕ್ಕಿಂತ ಆ ಒಂದು ಹೃದಯಗಳಲ್ಲಿ ಈಗಲೂ ಅವರು ಕಾಣಿಸ್ಕೊಳ್ತಾರಲ್ಲ, ನಿಮ್ಮಗಳಲ್ಲಿ ನೋಡ್ತಾ ಇರ್ತೀನಲ್ಲ, ಅದಕ್ಕಿಂತ ಸ್ಮಾರಕ ನನಗೆ ಬೇಕಾಗಿಲ್ಲ. ಅವರು ಅಷ್ಟೇ ಆಸೆ ಪಡ್ತಾ ಇದ್ದಿದ್ದು. ಪ್ರೀತಿಗೆ ಪ್ರೀತಿ ಕೊಡೋಕೆ ಒಂದೇ ಸಾಧ್ಯ, ಇನ್ನೇನೂ ಇಲ್ಲ ಅಂತ.
ಇದಕ್ಕೋಸ್ಕರ ನಾನು ಮೈಸೂರಿಗೆ ಹೋದೆ ವಿನಃ ಯಾರಿಗೂ ಮನಸ್ತಾಪಗಳು ನೋಯಿಸಬೇಕು ಇದು ಯಾವತ್ತೂ ಮಾಡಿದವರಲ್ಲ, ಮಾಡೋದೂ ಇಲ್ಲ. ಆದರೆ ಇಲ್ಲಿಂದ ಎಲ್ಲೆಲ್ಲೋ ಹೋಗೋಕ್ಕಿಂತ ಇಲ್ಲ ಮೈಸೂರು ಮಾಡಲಿ. ನಿಮಗಾಗತ್ತಾ ಅಭಿಮಾನ ಸ್ಟುಡಿಯೋದಲ್ಲಿ? ನಿಮಗೆ ಎಲ್ಲ ಆಸೆ ಇದೆಯಾ? ಮಾಡ್ಕೊಳ್ಳಿ, ನಾನು ಬೇಕಾಗಲ್ಲ, ನಾನು ಬೇಡ ಅಂತ ಹೇಳಲ್ಲ. ಒಂದು ಯಾವುದೋ ಬಲವಂತಕ್ಕೋಸ್ಕರ ನಾನು ಇದು ಮಾಡ್ತಿದ್ದೀನಿ ಅಂತಲ್ಲ, ಯಾರಿಗೂ ನೋಯಿಸಬೇಕು ಅನ್ನೋ ಒಂದು ಅಭಿಪ್ರಾಯ ಖಂಡಿತ ಇಲ್ಲ. ನಿಮ್ಮನ್ನು ನೋಯಿಸಿ ನಾವೇ ಮಾಡಿ ಏನು ಪ್ರಯೋಜನ ಹೇಳಿ? ನಾನು ಇಷ್ಟೇ ನಿಮಗೆಲ್ಲ ಕ್ಲಿಯರ್ ಮಾಡೋಕ್ಕೆ ನಾನು ಆಸೆ ಪಡ್ತೀನಿ ವಿನಃ ಯಾವ ನಮ್ಮ ಸ್ವಂತ ಅಭಿಪ್ರಾಯ ಏನೂ ಇಲ್ಲ ನಮ್ಮದು. ಅಲ್ಲ, ಅದು ಹೇಗೆ ನೀವು ಹೇಳಿ, ಅದು ಹೇಗಾಗುತ್ತೆ? ಅದು ಮಾತ್ರ ಪುಣ್ಯಭೂಮಿ ಆಗುತ್ತೆ, ಇವ್ರದ್ದು ಮಾತ್ರ ಇದು ಮಾಡ್ಬೋದಾ ಹೇಳಿ? ಯಾರಿಗೆ ಏನು ನ್ಯಾಯ ಒಂದು ಹೇಳಿ, ಯಾರಿಗೆ ಏನು ನ್ಯಾಯ ಅನಿಸುತ್ತೋ ಅದನ್ನು ಮಾಡಲಿಪ್ಪ. ಯಾಕಂದರೆ ದೇರ್ ಈಸ್ ನೋ ಆರ್ಗ್ಯುಮೆಂಟ್ ಇನ್ ದಿಸ್. ಪರ್ಸನಲ್ ಆಗಿ ಮೀಟ್ ಮಾಡೋ ಒಂದು ಅವಕಾಶ ಇನ್ನೂ ಸಿಕ್ಕಲಿಲ್ಲ ನನಗೆ. ಮೊನ್ನೆ ಹೋಗಿದ್ವಿ ನಾವು, ಅವ್ರಿಗೆ ಎಷ್ಟು ಜನ ತಿಳಿಸಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. 4 hours ಅಲ್ಲಿ ಇದ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಗೊತ್ತಾಯ್ತಂತೆ ನಾವು ಬಂದಾದಮೇಲೆ. ಸೊ ಹಾಗಾಗಿ ವಾಪಸ್ ಬಂದುಬಿಟ್ವಿ. ನಾನು ಮಧ್ಯದಲ್ಲಿ ಮೀಟ್ ಮಾಡಿದಾಗ 2 ದಿನ ನಾನೇ ಹೇಳಿ ಕಳಿಸ್ತೀನಿ ಅಂತ ಹೇಳಿದರು. ಇಲ್ಲಿವರೆಗೂ ನನಗೆ ಹೇಳಿ ಕಳಿಸ್ಲಿಲ್ಲ. ಇದು ಭಾರತಿ ವಿಷ್ಣುವರ್ಧನ್ ಅವರ ಮಾತುಗಳು, ನೋವಿನ ಮಾತುಗಳು ಕೂಡ ಇದಾವೆ. ಯಾಕಂದ್ರೆ ಸ್ಮಾರಕ ಆಗಬೇಕು ಅನ್ನುವಂಥ ಅಭಿಮಾನಿಗಳ ಒತ್ತಾಯ ಇದ್ದೇ ಇದೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಎಲ್ಲಿ ಸ್ಮಾರಕ ಆಗಬೇಕು ಅನ್ನುವಂಥದ್ದು ಹೊಸ ಚರ್ಚೆ ರೂಪ ಪಡೆಯೋದಕ್ಕೆ ಕಾರಣ ಅಂಬರೀಷ್ ಅವರ ನಿಧನದ ನಂತರ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿರ್ತಕ್ಕಂಥ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಬಹುದಾ ಅನ್ನುವ ಒಂದು ಚಿಂತನೆಯೂ ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತ ಆಗೋದಕ್ಕೆ ಶುರುವಾಯಿತು. ಇದರ ನಡುವೆ 2 ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ವು. ಒಂದು, ವಿಷ್ಣುವರ್ಧನ್ ಅವರಿಗೆ ಸ್ಮಾರಕ ಆಗಬೇಕು ಅನ್ನುವಂಥದ್ದು ಎಲ್ಲರ ಒತ್ತಾಯ, ಅದರಲ್ಲಿ ಯಾವುದು ಕೂಡ ಬಹುಶಃ ಯಾರ್ದು ಡಿಸ್ಪ್ಯೂಟ್ ಇಲ್ಲದಿರುವಂತಹ. ಎಲ್ಲಿ ಆಗಬೇಕು ಅನ್ನುವಂಥ ವಿಚಾರಕ್ಕೆ 3 ಪ್ಲೇಸ್ಗಳ ಬಗ್ಗೆ ಚರ್ಚೆಯೂ ಕೂಡ ಶುರುವಾಗ್ತದೆ. ಒಂದ್ ಕಡೆಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿರ್ತಕ್ಕಂಥ ಅಭಿಮಾನ ಸ್ಟುಡಿಯೋ ಇದೆ, ಮತ್ತೊಂದು ಕಡೆಯಲ್ಲಿ ಇಲ್ಲ ಸರ್ಕಾರದ ಜೊತೆಗೆ ಕೊನೆಗೆ ಏನೋ ಮಾತುಕತೆ ಇದೆಲ್ಲವೂ ಕೂಡ ನಡೆದ ನಂತರ ಮೈಸೂರಿನಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಲಾಗಿದೆ, ಅಲ್ಲಿ ಒಂದು 5 ಎಕರೆ ಕೊಟ್ಟಿದ್ದಾರೆ ಅಂತ ಹೇಳಿ. ಇದರ ನಡುವೆ ಕಂಠೀರವ ಸ್ಟುಡಿಯೋ, ಇದರ ಒಂದು ಚಿಂತನೆ. ಈ ಚಿಂತನೆ ಬರ್ತಾ ಇದ್ದಂತೆಯೇ ಅನಿರುದ್ಧ ಅವರು ಸ್ವಲ್ಪ ಆಕ್ರೋಶಭರಿತವಾದಂತಹ ಮಾತುಗಳನ್ನು ಹೇಳಿದ್ರು. ಇದಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ ನೀಡಿದ್ದಾರೆ. ಇದರ ಬಗ್ಗೆ ಒಂದು ಹಾಗಾದ್ರೆ ಯಾಕೆ ಈ ಸ್ಮಾರಕದ ಕಾಂಟ್ರವರ್ಸಿ ಇರುವಂತದ್ದು, ಇದರ ಬಗ್ಗೆ ಒಂದು ಸ್ಟೋರಿಯನ್ನು ನಾವು ನೋಡೋಣ. ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಪಾಲಿಗೆ ಕೋಟಿಗೊಬ್ಬ. ಆದ್ರೆ ಈ ಸಿಂಹಾದ್ರಿಯ ಸಿಂಹ ಇಹಲೋಕ ತ್ಯಜಿಸಿ 9 ವರ್ಷ ತುಂಬುತ್ತಿದೆ. 2009 ಡಿಸೆಂಬರ್ 30ರಂದು ವಿಷ್ಣು ಕೊನೆಯುಸಿರೆಳೆದಿದ್ರು. ಅಂದು ಅಂತ್ಯ ಸಂಸ್ಕಾರವನ್ನ ಹಿರಿಯ ನಟ ದಿವಂಗತ ಬಾಲಕೃಷ್ಣರ ಅಭಿಮಾನ ಸ್ಟುಡಿಯೋದಲ್ಲಿ ನೆರವೇರಿಸಲಾಗಿತ್ತು. ವರ್ಷವಾದರೂ ನಿರ್ಮಾಣವಾಗಿಲ್ಲ ವಿಷ್ಣು ಸ್ಮಾರಕ. ಬರೋಬ್ಬರಿ 9 ವರ್ಷವಾಗ್ತಾ ಬಂದ್ರು ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಮಾಡಿಲ್ಲ. ಅಭಿಮಾನ್ ಸ್ಟುಡಿಯೋದ ಲ್ಯಾಂಡ್ ಲಿಟಿಗೇಷನ್ ನಿಂದಾಗಿ ಸ್ಮಾರಕ ನಿರ್ಮಾಣ ನೆನೆಗುದಿಗೆ ಬಿದ್ದಿತ್ತು. ವಿಷ್ಣು ಸ್ಮಾರಕ ನಿರ್ಮಾಣಕ್ಕಾಗಿ ಭಾರತಿ ವಿಷ್ಣುವರ್ಧನ್ ಒಬ್ಬರಾದ ಮೇಲೊಬ್ಬರು ಮುಖ್ಯಮಂತ್ರಿಯವರನ್ನು ಭೇಟಿಯಾಗುತ್ತಲೇ ಬಂದಿದ್ದಾರೆ. ಅಂಬಿ ಸಮಾಧಿ ಪಕ್ಕದಲ್ಲಿ ವಿಷ್ಣು ಸ್ಮಾರಕದ ಬಗ್ಗೆ ಚರ್ಚೆ ಶುರು. ಮೊನ್ನೆಯಷ್ಟೇ ವಿಷ್ಣು ಆಪ್ತ ಮಿತ್ರ ಡಾಕ್ಟರ್ ಅಂಬರೀಷ್ ಇಹಲೋಕ ತ್ಯಜಿಸಿದ್ದಾರೆ. ರಾಜ್ಯ ಸರ್ಕಾರ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದು, ಅಲ್ಲಿಯೇ ಅಂಬಿ ಸ್ಮಾರಕ ನಿರ್ಮಿಸೋಕೆ ತೀರ್ಮಾನಿಸಿದೆ. ಹೀಗಾಗಿ ಇದುವರೆಗೆ ನಿರ್ಮಾಣವಾಗದ ವಿಷ್ಣುವರ್ಧನ್ ಸ್ಮಾರಕವನ್ನ ಕಂಠೀರವ ಸ್ಟುಡಿಯೋದಲ್ಲೇ ನಿರ್ಮಿಸುವಂತೆ ಸಲಹೆಗಳು ಬರತೊಡಗಿವೆ. ಆದ್ರೆ ಇದಕ್ಕೆ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ತೀವ್ರವಾಗಿ ವಿರೋಧಿಸಿದ್ದಾರೆ.
ಇದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಮೈಸೂರಿನಲ್ಲೇ ಸ್ಮಾರಕ ನಿರ್ಮಾಣ ಮಾಡಲಿ ಎಂದಿದ್ದಾರೆ. ಆದ್ರೆ ಅನಿರುದ್ಧ್ ಮಾತಿಗೆ ಸಿಎಂ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಈ ರೀತಿಯಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸೋಕೆ ಬರೋದು ಬೇಡ ಎಂದಿದ್ದಾರೆ. ಪದಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಪದಬಳಕೆಯ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಈ ರಾಜ್ಯದೊಳಗೆ ನಾಡಿನ ಜನತೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಹಲವಾರು ಜನ ಪ್ರಮುಖ ನಾಯಕರುಗಳಿದ್ದಾರೆ. ಇವತ್ತು ಕಲಾವಿದರಾಗಿ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿರ್ತಕ್ಕಂಥ ಅವರ ಕೊಡುಗೆಯ ಹಿನ್ನೆಲೆಯಲ್ಲಿ ಸರ್ಕಾರ ಗೌರವ ಕೊಡಬೇಕಾದಂಥದ್ದು ಕೊಟ್ಟಿದ್ದೇವೆ. ನಾನು ಮುಖ್ಯಮಂತ್ರಿಯ ಪದವಿಯಿಂದ ನಿರ್ಗಮಿಸಿದ ನಂತರ ಇದು ರಾಜ್ಯದ ಜನತೆಗೂ ತಿಳ್ಕೋಬೇಕಾಗ್ತದೆ. ಯಡಿಯೂರಪ್ಪನವರು ನಾನು ಎಂದೂ ಫೋನಲ್ಲಿ ಮಾತನಾಡಿರಲಿಲ್ಲ. ಅವ್ರ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಏನಿದ್ರು ಅವತ್ತು ನಾನೇ ಖುದ್ದು ಫೋನ್ ಮಾಡಿ, ಅವರು ಕಲಾವಿದರಿದ್ದಾರೆ, ಅವರದೇ ಅಂತ ಒಂದು ಸೇವೆ ಸಲ್ಲಿಸಿದ್ದಾರೆ ಒಂದು ಚಿತ್ರರಂಗದಲ್ಲಿ, ಅವರಿಗೆ ಎಲ್ಲಾದರೂ ಒಂದು ಕಡೆ ಸರ್ಕಾರದಿಂದಲೇ ಅಂತ್ಯಕ್ರಿಯೆಗೆ ಸಕಲ ಗೌರವಗಳನ್ನು ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ ಇದೆ ಅಂತ ಹೇಳಿ ಅವರಿಗೆ ಮತ್ತು ಅವತ್ತು ಚೀಫ್ ಸೆಕ್ರೆಟರಿ ರಂಗನಾಥ್ ಅವರು, ಎಸ್ ವಿ ರಂಗನಾಥ್ ಅವರು, ಅವರಿಗೆ ನಾನೇ ಖುದ್ದು ಫೋನ್ ಮಾಡಿ ಅವರಿಬ್ಬರಿಗೂ ಮನವಿ ಮಾಡಿ ಅಂಬರೀಷ್ ಅವರಿಗೆ ದಯವಿಟ್ಟು ನೀವು ಸರ್ಕಾರದ ಜೊತೆ ಹೋಗಿ ಚರ್ಚೆ ಮಾಡಿ ಅಂತೇಳಿ ಸಲಹೆ ಕೊಟ್ಟವನೇ ನಾನು. ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಆಗೋದಿಲ್ಲ. ನಮ್ಮದು ಶಾಂತಿ ಪ್ರಿಯ ಒಂದು ಸಂಸ್ಕೃತಿ ನಮ್ಮದು. ಕೂತು ಚರ್ಚೆ ನಾನೇನಾದ್ರು ತೀರ್ಮಾನ ಮಾಡಿದ್ದೀನಾ ಏನು ಮಾಡಬೇಕು ಅಂತ ಹೇಳಿ? ನನ್ನಿಂದ ಯಾರು ತಪ್ಪಾಗಿದೆಯಾ? ಚರ್ಚೆ ಮಾಡೋಣ ಅಂತ ಹೇಳಿದ್ದೀನಿ. ಯಾರು ಕೆಲವರು ಹೇಳಿದರು ಚರ್ಚೆ ಮಾಡಿ ಅಂತಿಮ ನಿರ್ಣಯ ಮಾಡ್ತೀನಿ ಅಂತ ಹೇಳಿದ್ದೇನೆ. ಆದರೆ ಇದನ್ನು ಮತ್ತಿನ್ನೊಂದು ರಾಜಕೀಯವಾಗಿ ಗೊಂದಲ ಮಾಡ್ಕೊಂಡು ನೀವುಗಳು ನಿಮ್ಮ ದರ್ಪ ದೌಲತ್ಗಳನ್ನು ತೋರಿಸ್ಕೊಳಕ್ಕೆ ಹೋಗಬೇಡಿ. ಈಗ ರಾಜ್ಯದ ರಾಜಕಾರಣಿ ಎಷ್ಟು ಜನ ಇದ್ದಾರೆ, ಯಾರಿಗೂ ನಾವೇನು ಸ್ಮಾರಕ ಮಾಡಲಿಲ್ಲ. ಅವ್ರ ಜೀವನೇ ತೆತ್ತಿದ್ದಾರೆ ಎಷ್ಟೋ ರಾಜಕಾರಣಿಗಳು ಹಗಲು ರಾತ್ರಿ ಈ ರಾಜ್ಯದ ಅಭಿವೃದ್ಧಿಗೆ, ಬಡವರ ಪರವಾಗಿ. ಇವತ್ತು ನಾವು ಕೊಟ್ಟಂಥ ಗೌರವ ಇದೆಯಲ್ಲ, ಅದಕ್ಕೆ ಅಲ್ಪ ಸ್ವಲ್ಪ ಮಟ್ಟಿಗೆ ಆ ಒಂದು ಕೃತಜ್ಞತೆ ಅನ್ನೋದಿರಬೇಕಾಗುತ್ತೆ. ಹಾಗಿದ್ರು ಅನಿರುದ್ಧ್ ಮಾತ್ರ ಸುಮ್ಮನಾಗಿಲ್ಲ. ನಾನು ಸಿಎಂ ಕುಮಾರಸ್ವಾಮಿ ವಿರುದ್ಧ ಮಾತನಾಡ್ತಿಲ್ಲ, ಆದ್ರೆ 5 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, 9 ವರ್ಷ ಆಗ್ತಾ ಬಂತು, ಇನ್ನೂ ಯಾವಾಗ ಸ್ಮಾರಕ ನಿರ್ಮಾಣವಾಗುತ್ತೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಂಠೀರವ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣ ಮಾಡುವುದು ಬೇಡ, ಸ್ಮಾರಕ ನಿರ್ಮಾಣ ಮಾಡುವುದಿದ್ರೆ ಮೈಸೂರಿನಲ್ಲೇ ಮಾಡಲಿ ಅಂತಿದ್ದಾರೆ. ಇನ್ನೂ ಯಾವುದೋ ಒಂದು ಜಾಗ ತೋರಿಸ್ತೀವಿ ಅಂತಂದ್ರೆ ಏನ್ರಿ ಅರ್ಥ? ಈಗಾಗಲೇ ಇದು ನಮಗೆ ತೋರಿಸಿರೋದು 5ನೇ ಜಾಗ. ಅಭಿಮಾನ್ ಸ್ಟುಡಿಯೋ ಆಯಿತು, ಅದರ ಎದುರುಗಡೆ ಜಾಗ ಆಯಿತು, ಅದರ ಪಕ್ಕದ ಜಾಗ ಆಯಿತು, ಮೈಸೂರದ್ದು ಇನ್ನೊಂದು ಜಾಗ ಆಯಿತು, ಇದು 2ನೇ ಜಾಗ. 2012ರಲ್ಲೇನೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲಿ ಅಭಿಮಾನ್ ಸ್ಟುಡಿಯೋನಲ್ಲಿ ಸ್ಮಾರಕ ಆಗಲ್ಲಮ್ಮ, ದಯವಿಟ್ಟು ನೀವು ಬೇರೆ ಕಡೆ ಜಾಗ ನೋಡಿ, ನಮ್ಮವ್ರ ಜಾಗ ತೋರಿಸ್ತಾರೆ ಅಂತ ಹೇಳಿದ್ರು. ಇದು ಒಂದು ಇಲ್ಲಿ ಒಂದು ಸ್ಮಾರಕ ಆದ್ರೆ ಯಾರಿಗೆ ಹೆಸರು ಬರುತ್ತೆ? ದಯವಿಟ್ಟು ಅದನ್ನ ಅರ್ಥೈಸಬೇಕು. ನಮ್ಮ ಕರ್ನಾಟಕದವ್ರದ್ದು ಆಕ್ರೋಶ, ಕನ್ನಡಿಗರ ಒಂದು ಆಕ್ರೋಶ ತಿಳ್ಕೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಮಾಧ್ಯಮದ ಮುಂದೆ ಆಗ್ತಾಯ್ತು, ದುಃಖ ವ್ಯಕ್ತಪಡಿಸಾಯ್ತು, ಬೇಜಾರು ವ್ಯಕ್ತಪಡಿಸಾಯ್ತು, ಇನ್ನೇನು ಮಾಡೋದಕ್ಕೆ ಸಾಧ್ಯ ಸರ್? ಇದು ತಾಳ್ಮೆ ಅತಿ ಆದ್ರೆ ಏನಾಗುತ್ತೆ ಹೇಳಿ ಹೇಳಿತನ ಅನ್ಸ್ಕೊಳ್ತದೆ. ನಾವು ಹೇಳಿಗಳಲ್ಲ, ನಾವು ಸಿಂಹಗಳು ರೀ ನಮ್ಮ ಅಭಿಮಾನಿಗಳು. ಎಲ್ಲಿ ಸರ್ 9 ವರ್ಷ ಆಯ್ತು, ಏನೂ ಆಗ್ತು, ಒಂದು ಹೆಜ್ಜೆನೆ ಮುಂದೆ ಹೋಗ್ತಾ ಇಲ್ಲಲ್ಲ ಸರ್. ನಾವು ಏನಾದರೂ ಆಗ್ತಾ ಇದ್ದಿದ್ರೆ ಅವ್ರು ಪ್ರಯತ್ನ ಪಡ್ತಾರೆ, ಬಟ್ ಅದು ಪ್ರಯತ್ನ ಸಾಲದು. ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿ ಅವ್ರ ಕೈಯಿಂದಾನೇ, ಅವ್ರ ಕೈಯಾರೇನೆ ಈ ಕೆಲಸ ಆಗದೆ ಹೋದ್ರೆ ಇನ್ನು ಯಾರನ್ನು ಹೋಗಿ ಭೇಟಿ ಮಾಡೋದು? ಭಾರತಿ ವಿಷ್ಣುವರ್ಧನ್ ಕೂಡ ಯಾವುದೇ ಕಾರಣಕ್ಕೂ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣು ಸಮಾಧಿ ನಿರ್ಮಿಸೋದು ಬೇಡ ಅಂತಿದ್ದಾರೆ. ಆದ್ರೆ ಕಂಠೀರವ ಸ್ಟುಡಿಯೋದಲ್ಲೇ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡಿದ್ರೆ ಒಳ್ಳೆಯದು ಅಂತ ವಿಪಕ್ಷ ನಾಯಕ ಯಡಿಯೂರಪ್ಪ ಕೂಡ ಹೇಳಿದ್ದಾರೆ. ಈಗಿರೋ ಸರ್ಕಾರ ಎಲ್ರಿಗೂ ಸರಿಸಮಾನವಾಗಿ, ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ನಮ್ಮ ಅಂಬರೀಷ್ ಇರ್ಬೋದು, ಸರಿಯಾದಂಥ ಕಡೆ ಅವರ ಸ್ಮಾರಕಗಳನ್ನ ನಿರ್ಮಾಣ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಅಪೇಕ್ಷೆನೂ ಇದೆ. ನಿನ್ನೆ ಶಿವಕುಮಾರ್ ಅವರೇ ಅಲ್ಲಿ ನಿಂತು ಎಲ್ಲ ವ್ಯವಸ್ಥೆ ಮಾಡಿದ್ದೀರಾ, ನೀವು ನೋಡಿದ್ದೀರಾ.
ಹೀಗಾಗಿ ನನ್ನ ಅಭಿಪ್ರಾಯ ಮೂರು ಜನರದ್ದು ಒಂದೇ ಕಡೆ ಸ್ಮಾರಕಗಳನ್ನ ನಿರ್ಮಾಣ ಮಾಡೋದು ಒಳ್ಳೆಯದು ಅನ್ನೋ ಸಲಹೆಯನ್ನ ಮುಖ್ಯಮಂತ್ರಿಗಳಿಗೆ ನಾನು ಕೊಡ್ತೀನಿ. ಹೀಗೆ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಸೂಕ್ತ ಅನ್ನೋ ಅಭಿಪ್ರಾಯ ಒಂದೆಡೆ ಇದ್ರೆ, ವಿಷ್ಣು ಕುಟುಂಬದವರು ಮೈಸೂರಿನಲ್ಲೇ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತಿದ್ದಾರೆ. ಇದರ ನಡುವೆ ವಿಷ್ಣುವರ್ಧನ್ ಅಭಿಮಾನಿಗಳು ಮಾತ್ರ ಅಭಿಮಾನ್ ಸ್ಟುಡಿಯೋದಲ್ಲೇ ಸಾಹಸ ಸಿಂಹನ ಸ್ಮಾರಕ ನಿರ್ಮಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಅಲ್ಲಿಂದ ಒಂದೇ ಒಂದು ಕಲ್ಲು ಅಲುಗಾಡಿಸೋಕೆ ಬಿಡಲ್ಲ ಅಂತಿದ್ದಾರೆ. ಒಟ್ನಲ್ಲಿ ಕರ್ನಾಟಕದ ಚಿತ್ರರಂಗವನ್ನ ಬೆಳಗಿದ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ ಅಂತ ಹಾಡಿದ್ದ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಇಷ್ಟೊಂದು ವಿವಾದದ ಗೂಡಾಗಿರೋದು ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, TV9. ವಿಷ್ಣುವರ್ಧನ್ ಅವರಿಗೆ ಸ್ಮಾರಕ ನಿರ್ಮಾಣ ಆಗಬೇಕು, ಇದು ಅಭಿಮಾನಿಗಳ ಒತ್ತಾಸೆಯೂ ಕೂಡ ಇದೆ. ರಾಜ್ಯ ಸರ್ಕಾರ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು 2009ನೇ ಇಸವಿಯಲ್ಲಿ. ಯಾಕಂದರೆ ಅವತ್ತು ಡಿಸೆಂಬರ್ 30ರಂದು ಅವರು ನಿಧನರಾದಂಥ ಸಂದರ್ಭದಲ್ಲಿ, ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸ್ಮಾರಕ ನಿರ್ಮಾಣವೂ ಕೂಡ ಅಲ್ಲಿ ಆಗುತ್ತೆ ಅನ್ನುವ ರೀತಿಯಾದಂಥ ಮಾತುಗಳಿದ್ವು. ನಂತರ ಕಾರಣಗಳು ಬೇರೆ ಬೇರೆ ಆಗಿದ್ದಾವೆ. ಜಮೀನಿನ ವಿವಾದದ ಪ್ರಶ್ನೆ ಒಂದು ಕಡೆಯಲ್ಲಿ ಇದ್ದಿದ್ರೆ 5 ಕಡೆಯಲ್ಲಿ ನೋಡಿದ್ದಾರೆ. ಅದರಲ್ಲಿ ಒಂದು ಕಡೆಗೆ ಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿದೆ. ನಂತರ ಮೈಸೂರಿನಲ್ಲಿ ಗುದ್ದಲಿ ಪೂಜೆಗೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗೋದಕ್ಕೆ 4 ದಿವಸಕ್ಕೆ ಮುಂಚಿತವಾಗಿ ರೈತರು ಹೋರಾಟವನ್ನು ನಡೆಸಿ ಈ ಜಮೀನು ಕೊಡೋಕ್ಕಾಗಲ್ಲ ಅನ್ನುವಂತಹ ಹೋರಾಟವೂ ಕೂಡ ನಡೆದಿದೆ. ಇವೆಲ್ಲವೂ ಇತಿಹಾಸ. ಆದರೆ ಈಗ ಮುಂದೆ ಹೋಗೋದು ಹೇಗೆ, ಯಾವ ರೀತಿಯಾಗಿ ಈ ಸಮಸ್ಯೆ ಬಗೆಹರಿಸಬೇಕಲ್ವಾ? ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋ ಒತ್ತಾಸೆ ಇದ್ದಾಗ ಎಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಗೆ ಇದನ್ನು ಚರ್ಚೆ ಮಾಡಬೇಕು? ಇಲ್ಲಿ ಒಂದಷ್ಟು ವೈಯಕ್ತಿಕವಾದಂತಹ ಮಾತುಗಳೇ ಮುಖ್ಯ ಆಗತ್ತಾ? ಕುಟುಂಬದವರ ಮಾತಿಗೆ ಮಾತ್ರನೇ ಪ್ರಾಶಸ್ತ್ಯವನ್ನು ಕೊಡಬೇಕಾ? ಅಭಿಮಾನಿಗಳ ಮಾತಿಗೆ ಮಾತ್ರನೇ ಪ್ರಾಶಸ್ತ್ಯ ಕೊಡಬೇಕಾ? ಸರ್ಕಾರ ಸ್ಮಾರಕ ನಿರ್ಮಾಣ ಮಾಡುವಾಗ ಸರ್ಕಾರ ತನಗೆ ಇಷ್ಟ ಬಂದ ಕಡೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಈ ರೀತಿಯಾದಂತಹ ಅನೇಕ ಪ್ರಶ್ನೆಗಳು ಕೂಡ ಇದಾವೆ. ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನುವಂಥ ಮೊನ್ನೆ ಅಂಬರೀಶ್ ಅವರು ತೀರ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋದಲ್ಲೇ ಕುಳಿತುಕೊಂಡು, ಇಲ್ಲ ಸ್ಮಾರಕ ನಿರ್ಮಾಣ ಆಗಬೇಕು, ಯಾಕೆ ಇದನ್ನ ತಡ ಮಾಡ್ತಾ ಇದ್ದೀರಿ ಅನ್ನುವಂತಹ ಕಳಕಳಿಯನ್ನು ವ್ಯಕ್ತಪಡಿಸಿದ್ದ ಹಿರಿಯ ಚಿತ್ರ ನಿರ್ದೇಶಕರು ವಿಷ್ಣುವರ್ಧನ್ ಅವರಿಗೂ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಆಕ್ಷನ್ ಕಟ್ ಹೇಳಿರುವಂತಹ ಭಾರ್ಗವ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಮಾನ್ ಸ್ಟುಡಿಯೋದ ಮಾಲಕಿ ಹಾಗೂ ಬಾಲಕೃಷ್ಣ ಅವರ ಪುತ್ರಿ ಗೀತಾ ಬಾಲಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಮುಂದಿನ ಹಂತ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಚಿತ್ರ ನಿರ್ಮಾಪಕ ಹಾಗೂ ಶಾಸಕರಾಗಿರುವ ಮುನಿರತ್ನ ಅವರು ಕೂಡ ನಮ್ಮ ಜೊತೆಗೆ ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲಿಗೆ ಭಾರ್ಗವ್ ಅವರೇ, ತಾವು ಮೊನ್ನೆ ಎಷ್ಟನ್ನೇ ಹೇಳಿದ್ರೆ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಯಾಕೆ ವಿಳಂಬ ಅನ್ನುವಂಥದ್ದು, ಆದ್ರೆ ಈಗ ಅದು ಎಲ್ಲ ಆಗಬೇಕು ಅನ್ನೋದ್ರ ಕಡೆಗೆ ಬಂದು ನಿಂತಿದೆ. ಹೌದು, ಈಗ ಅದೊಂದು ಯಕ್ಷ ಪ್ರಶ್ನೆ ಆಗಿದೆ. ಒಂದೇನು ಅಂದರೆ 9 ವರ್ಷ ವಿಷ್ಣುವರ್ಧನ್ ಸ್ಮಾರಕ ಆಗದೆ ಇದ್ದಾಗ ಯಾವಾಗ ಆಗತ್ತಪ್ಪ ಸರಿ, ಕೊನೆಗೆ ಮೈಸೂರಲ್ಲೇ ಆಗುತ್ತೆ ಅನ್ನೋದನ್ನು ಕೂಡ ಎಲ್ಲರೂ ಖಾತ್ರಿ ಮಾಡ್ಕೊಂಡಿದ್ರು. ಕೆಲವು ಅಭಿಮಾನಿಗಳು ಇಲ್ಲ ಅಭಿಮಾನ್ ಸ್ಟುಡಿಯೋದಲ್ಲೇ ಆಗಬೇಕು ಅನ್ನೋದು ಕೆಲವರಿಗೆ ಇಷ್ಟ. ಬಟ್ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗದೆ ಇರೋದಕ್ಕೆ ಕೆಲವು ಟೆಕ್ನಿಕಲ್ ಪಾಯಿಂಟ್ಸು ಇಲ್ಲಿ ಬಾಲಕೃಷ್ಣ ಅವರ ಪುತ್ರಿನೇ ಇದ್ದಾರೆ, ಅವರು ಡೀಟೇಲಾಗಿ ಹೇಳ್ತಾರೆ. ಜಾಗ ಯಾರ್ದು, ಏನು ಸಮಾಚಾರ, ಅಲ್ಲಿ ಇಟ್ಟಿಗೆ ಇಡಬಹುದೇ, ಇಟ್ಟಿಗೆ ಕೀಳಬಹುದೇ ಅನ್ನೋದನ್ನೆಲ್ಲ ಡೀಟೇಲು ಇವ್ರು ಹೇಳ್ತಾರೆ. ಒಂದೇನೆಂದರೆ ಭಾರತೀಯವರು 9 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಭಾರತೀಯ ಅನಿರುದ್ಧ ಎಲ್ಲನೂ ಕೂಡ ಪಿಲ್ಲರ್ ಟು ಪೋಸ್ಟ್ ಫ್ರಮ್ ಮಿನಿಸ್ಟರ್ ಟು ಮಿನಿಸ್ಟರ್, ಫ್ರಮ್ CM ಟು CM. ಸೊ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅವ್ರ ಮನಸ್ಸಿನ ನೋವು ಅದು ಇದುವರೆಗೂ ಆಗಲಿಲ್ವಲ್ಲ ಅಂತ ಅವ್ರು ಒಂದು ಹೇಳಿದ್ರು. ವಿಷ್ಣು ಅಪಾರ ಜನಗಳ ಹೃದಯ ಸಾಮ್ರಾಜ್ಯದಲ್ಲೇ ರಾರಾಜಿಸ್ತಾ ಇದ್ದಾನೆ, ಅಲ್ಲೇ ಅವನು ಸಾಮ್ರಾಜ್ಯನ ಇದ್ದಾನೆ, ಅವನಿಗೇನೆ ಅಲ್ಲೇ ಒಂದು ದೊಡ್ಡ ಸ್ಮಾರಕ ಜನಗಳೆಲ್ಲ ಕಟ್ಕೊಂಡಿದ್ದಾರೆ. ಅದರಿಂದ ಈ ಥರದ್ದು ಇದೆಯಲ್ಲ, ಈ ಕಟ್ಟಡದ ಅದು ಬೇಕಾಗಿಲ್ಲ ಅನ್ನೋ ಥರದಲ್ಲಿ ಹೇಳಿದ್ದನ್ನು ಕೇಳಿದೆ. ಅದು ಅವರು ನೊಂದುಕೊಂಡು ಹೇಳ್ತಿರೋ ಮಾತು ಇರಬೇಕು. ಯಾಕೆಂತ ಹೇಳಿದ್ರೆ ವಿಷ್ಣು ಅಪಾರ ಜನಗಳ ಮನಸ್ಸನ್ನು ಗೆದ್ದ ನಾಯಕ, ಸುರಸುಂದರ. ಸೊ ಅಂಥರದಲ್ಲಿ ಅವನಿಗೂ ಒಂದು ಸ್ಮಾರಕ ಆಗಬೇಕಾದ್ದು ನಿಜವಾಗ್ಲೂ ಕರ್ತವ್ಯ. ಅದು ಎಲ್ಲಿ ಬೇಕಾದರೂ ಆಗಲಿ. ಈಗ ಭಾರತೀಯವರು ಮೈಸೂರಿನ ಆಗಬೇಕು ಅಂತ ಅಂತಾರೆ, ಆಮೇಲೆ ಈ ಕೆಲವರು ಇಲ್ಲಾಗಬೇಕು ಅಂತಾರೆ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಯಾಕ್ರಪ್ಪ ಜಗಳ ಕಾಯ್ತಾರೆ, ಒಂದು ಕಡೆ ಎಲ್ಲರೂ ಸ್ಮಾರಕ ಮಾಡಿ ಅಂತ ವಿಷ್ಣು ಆತ್ಮ ಹೇಳ್ತಾ ಇರುತ್ತೆ. ವಿಷ್ಣುನೇ ಬೇಡ ಅಂತ ಕೇಳಿದ್ರೆ, ವಿಷ್ಣು ಆತ್ಮಕ್ಕೇಂದ್ರ ಕೇಳಿದ್ರೆ ಇಷ್ಟೊಂದು ಜಗಳ ಬೇಡಪ್ಪ, ನಾನು ಚಿತ್ರರಂಗದಲ್ಲಿ ಪ್ರಾರಂಭದಿಂದ ನಾನು ಈ ಹೊಡೆದಾಟ ನೋವು ಅದೆಲ್ಲ ಅನುಭವಿಸ್ಕೊಂಡೇ ಬಂದಿದ್ದೀನಿ, ನಾನು ಸತ್ತ ನಂತರ ಕೂಡ ಇದಕ್ಕೆ ಯಾಕಪ್ಪ ಜಗಳ ಕಾಯ್ತೀರಾ, ಬಿಟ್ಬಿಡ್ರಪ್ಪ ನನ್ನ ಸ್ಮಾರಕ, ಅವ್ನು ಬೇಡ ಅಂತ ಅವನ ಆತ್ಮ ಹೇಳುತ್ತೆ. ನಿಜ ಭಾರ್ಗವ್, ಯಾಕಂದ್ರೆ ಆ ರೀತಿಯಂತ ಪರಿಸ್ಥಿತಿಗೆ ಬಂದು ನಿಲ್ತಾ ಇದೀವಿ ಅಂತ ಹೇಳಿ ಮುನಿರತ್ನ ಅವರೇ ತಾವೇನು ಹೇಳ್ತೀರಿ? ಯಾಕಂದ್ರೆ ಇಲ್ಲೀಗ ಸ್ಮಾರಕ ಎಲ್ಲಾಗಬೇಕು ಅನ್ನೋದ್ರ ಕಡೆಗೆ ಬಂದು ನಿಂತಿರ್ತಕ್ಕಂತಹ ಸನ್ನಿವೇಶ ಈಗ ಕ್ರಿಯೇಟ್ ಆಗ್ತಾ ಇದೆ. ಯಾಕೆ ಈಗ ಕಂಠೀರವ ಸ್ಟುಡಿಯೋದಲ್ಲಿ ಮಾಡೋದಿದ್ರೆ ಅದನ್ನ ಮಾಡಿಸೋದಕ್ಕೆ ನಾವು ರೆಡಿ ಇದೀವಿ ಅನ್ನೋಂಥ ಮಾತನ್ನ ತಾವೇ ಮೊನ್ನೆ TV9 ಮೂಲಕ ಕೂಡ ಹೇಳಿದ್ರಿ. ಆದ್ರೆ ವಿಷ್ಣುವರ್ಧನ್ ಅವರು ಭಾರತೀಯವರು ಹೇಳ್ತಿದ್ರೆ ಇಲ್ಲ
ಅಲ್ಲೇ ಅದೊಂದೇ ಪುಣ್ಯ ಭೂಮಿನ, ಮಾಡದಿದ್ರೆ ಅಭಿಮಾನ ಸ್ಟುಡಿಯೋದಲ್ಲಿ ಮಾಡಿ ಅಥವಾ ಮೈಸೂರಿನಲ್ಲಿ ಮಾಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸರ್ ಈಗ ಹಲೋ ಹೇಳಿ ಸರ್. ಸರ್ ಕೇಳಿಸ್ತಾ ಇದೆಯಾ? ಹೇಳಿ ಕೇಳ್ತಾ ಇದೆ ಸರ್. ಮೊದಲನೇದಾಗಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಅವರಾಗಲಿ, ಅಂಬರೀಷ್ ಅವರಾಗಲಿ ನಮ್ಮ ಚಿತ್ರರಂಗದ ದಿಗ್ಗಜರು. ನಮಗೆಲ್ಲರೂ ಇರ್ತಕ್ಕಂಥದ್ದು ಅವ್ರ ಮೇಲೆ ಭಾಳ ಅಭಿಮಾನ ಪ್ರೀತಿ ನಮ್ಮೆಲ್ರಿಗೂ ಇದೆ. ನಾವು ಹೇಳೋದೇನು ಅಂದರೆ ಈಗ ಇಲ್ಲಿ ಇದಾಗಿದೆ, ಈಗ ಯಾವುದೋ ಒಂದು ತೀರ್ಮಾನಕ್ಕೆ ಸರ್ಕಾರ ಬರೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ಧವಾಗಿದ್ದಾರೆ, ನಾವು ಸಹ ಸಿದ್ಧವಾಗಿದ್ದೇವೆ. ಒಂದು ಸ್ಮಾರಕ ಮಾಡಿ ಅಂತ ಒಂದು ಮಾತು ಹೇಳಿದ್ರೆ ನಾವು ಅಭಿಮಾನ್ ಸ್ಟುಡಿಯೋನೋ ಕಂಠೀರವ ಸ್ಟುಡಿಯೋನೋ ಬೆಂಗಳೂರಲ್ಲಿ ಮಾಡೋಕ್ಕೆ ನಾವು ಸರ್ಕಾರದಿಂದ ನಾವೆಲ್ಲರೂ ಸಹ ಅವ್ರ ಜೊತೆಯಲ್ಲಿದ್ದೀವಿ, ನಾವೆಲ್ಲರೂ ಸಹ ಒಟ್ಟಿಗೆ ಹೋಗ್ತೀವಿ. ಒಟ್ಟಿನಲ್ಲಿ ಇದನ್ನ ಬೇಗ ಒಂದು ಇತ್ಯರ್ಥ ಮಾಡಬೇಕು ಅನ್ನೋದು ನಮ್ಮೆಲ್ಲರದ್ದು ಒಂದು ಆಸೆ ಆಗಿದೆ. ತಮ್ಮ ಜೊತೆ ಒಂದು ಪ್ರಶ್ನೆನ ತಮ್ಮ ಹತ್ರ ಕೇಳೋದು, ಯಾಕಂದ್ರೆ ತಾವು ಹಿಂದಿನ ಸರ್ಕಾರದಲ್ಲೂ ಕೂಡ ಶಾಸಕರಾಗಿರಿ, ನಿಮ್ದೇ ಪಕ್ಷ ಅಧಿಕಾರದಲ್ಲೂ ಕೂಡ ಇತ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ 2006 ಡಿಸೆಂಬರ್ 6ನೇ ತಾರೀಕಿನಂದು, ಬಹುಶಃ ಕರೆಕ್ಟ್ ಅಂತೇಳಿ ಅನ್ಸುತ್ತೆ, ಆ ದಿವಸದಂದು ಗುದ್ಲಿ ಪೂಜೆ ಮಾಡಬೇಕು ಅನ್ನುವಂಥದ್ದನ್ನ ತೀರ್ಮಾನವನ್ನು ಕೈಗೊಂಡಿದ್ರು ಮೈಸೂರಿನಲ್ಲಿ. ಡಿಸೆಂಬರ್ 1ನೇ ತಾರೀಕು 2016ರಲ್ಲಿ ಅವತ್ತು ಅಲ್ಲಿ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಂತರ ಗುದ್ಲಿ ಪೂಜೆ ನಡೆದಂತಹದ್ದು ಹೌದು ಸರ್. ಒಂದು ಕೆಲವು ಸ್ಥಳಗಳಲ್ಲಿ ಸ್ಥಳೀಯವಾಗಿದ್ದಂಥವರು ಅವರು ನ್ಯಾಯಾಲಯಗಳಲ್ಲಿ ಮತ್ತೆ ಸ್ಥಳೀಯವಾಗಿ ಬಹಳಷ್ಟು ವಿರೋಧ ವ್ಯಕ್ತಪಡಿಸಿದ್ರು. ಅದನ್ನ ಆವತ್ತು ನಾವು ಕೈ ಬಿಡಬೇಕಾಗಿ ಬಂತು. ಹೌದು. ಎರಡನೇದು ಬಾಲಕೃಷ್ಣ ಅವರ ಕುಟುಂಬದಿಂದ ವಿರೋಧ ಬಂತು, ಆವಾಗಲೂ ಅದಕ್ಕೂ ವಿಳಂಬ ಆಯಿತು. ಈಗ ಅಂಬರೀಷ್ ಅವರು ಮತ್ತೆ ರಾಜ್ಕುಮಾರ್ ಅವರು ಇವಾಗೆಲ್ಲ ನಾವು ಒಂದು ಕಡೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಒಂದು ಕಂಠೀರವ ಸ್ಟುಡಿಯೋ, ಇವತ್ತು ನಾವೆಲ್ಲ ಒಟ್ಟಾಗಿ ಒಂದು ತೀರ್ಮಾನ ಮಾಡಿ ಇದ್ದಷ್ಟು ದಿನ ಅವರು ಬಹಳ ಆತ್ಮೀಯವಾಗಿ ಸ್ನೇಹಿತರಾಗಿ ಒಂದಾಗಿದ್ದಂಥ ಅವರು 3 ಜನ ನಟರುಗಳು ಎಲ್ಲೋ ಒಂದು ಕಡೆ ಇದನ್ನ ಇತ್ಯರ್ಥ ಮಾಡಿ, ಕಂಠೀರವ ಸ್ಟುಡಿಯೋ ಆಗ್ಬೋದು, ಬಾಲಕೃಷ್ಣ ಸ್ಟುಡಿಯೋ ಆಗ್ಬೋದು, ಎಲ್ಲೋ ಒಂದು ಕಡೆ ಇತ್ಯರ್ಥ ಮಾಡಿ ಇದನ್ನು ಬೇಗ ಬಗೆಹರಿಸಿ ಅಂತ ಅವ್ರ ಕುಟುಂಬ ಒಂದು ಮಾತು ಹೇಳಿದ್ರೆ ಸಾಕು, ನಾವು ತೀರ್ಮಾನ ಮಾಡ್ತೇವೆ. ನಾವೆಲ್ಲರೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಖಂಡಿತವಾಗ್ಲೂ ನಾವು ವಿಷ್ಣುವರ್ಧನ್ ಕುಟುಂಬದವರಾಗಲಿ, ವಿಷ್ಣುವರ್ಧನ್ ಆಗಲಿ ಯಾರು ಇಲ್ಲಿ ಕಡಿಮೆ ಮಾಡೋಂಥ ಪ್ರಶ್ನೆನೇ ಇಲ್ಲ. ಅವ್ರಿಗೇನು ಸ್ಥಾನ ಕೊಟ್ಟಿದ್ವೋ ಆ ಸ್ಥಾನ ಇವತ್ತಿಗೂ ಕನ್ನಡ ಚಿತ್ರರಂಗ, ನಮ್ಮ ಸರ್ಕಾರಗಳು, ಸಮ್ಮಿಶ್ರ ಸರ್ಕಾರ, ಹಿಂದೆ ಇದ್ದಂಥ ಸರ್ಕಾರ ಖಂಡಿತವಾಗ್ಲೂ ಅವ್ರ ಜೊತೆಯಲ್ಲಿದೆ. ಜಾಗದ ಸಮಸ್ಯೆಗಳಿಂದ ಇದು ವಿಳಂಬ ಆಗ್ತಾ ಇದೆ ಹೊರತು ಇನ್ನೇನು ಸರ್ಕಾರದಿಂದ ಯಾವತ್ತೂ ಆಗಿಲ್ಲ ಇದು. ಖಂಡಿತ ಮುನಿರತ್ನ ಅವರೇ. ಆದ್ರೆ ಅನಿರುದ್ಧ ಅವರೇ, ಈಗ ಹಾಗಾದ್ರೆ ಎಲ್ಲೇ ಆಗಬೇಕು ಅಂತ ಹೇಳಿ, ಈಗ ನೀವು ಮೈಸೂರಿನಲ್ಲಿ ಆಗಬೇಕು ಅನ್ನುವಂತಹ ಅಂಶವನ್ನ ಹೇಳ್ತಾ ಇದ್ರಿ. ಇಲ್ಲ, ಅನಿರುದ್ಧ ಅವ್ರ ಜೊತೆಗೆ ನಾನು ಮತ್ತೆ ಸಂಪರ್ಕಿಸ್ತೀನಿ. ಗೀತಾ ಬಲಿ ಅವರೇ, ಇಲ್ಲಿ ಸಮಸ್ಯೆ ಏನಿದೆ ಹಾಗಾದ್ರೆ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ಇರುವಂತದ್ದು? ಈಗ ನೀವು ಕೊಡೋದಕ್ಕೆ ಈ ಸ್ಮಾರಕಕ್ಕೆ ಆ ಜಮೀನನ್ನು ಕೊಡುವಂತ ನಿಟ್ಟಿನಲ್ಲಿ ಅದಕ್ಕೆ ನಿಮ್ ನಿಲುವು ಏನಿರುವಂತದ್ದು? ಇದು ನಿಲುವಿನ ಬಗ್ಗೆ ಇಲ್ಲಿ ಬರಲ್ಲ. ಯಾಕಂದ್ರೆ ಸಾರ್ ಹೇಳ್ದಂಗೆ 2004 ಇಂದ ಇದೆ ಕೇಸ್ ನಡೀತಾ ಇರೋದು. ವಿಷ್ಣುವರ್ಧನ್ ತೀರ್ಕೊಂಡ ಆಮೇಲೆ ನಾನೇನು ಕೇಸ್ ಫೈಲ್ ಮಾಡಿಲ್ಲ. ಇದು ಬಂದ್ಬಿಟ್ಟು ಪಾರ್ಶಿಯಲಿ ಇಟ್ ಇಸ್ ಎ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂಡ್ ಮೇಜರ್ಲಿ ಇಟ್ ಈಸ್ ಅಗೇನ್ಸ್ಟ್ ದ ಗೌರ್ಮೆಂಟ್. 2003 ನಲ್ಲಿ ಯಾವ ಗೌರ್ಮೆಂಟ್ ಇದ್ದು 10 ಎಕರೆನಲ್ಲಿ ಅವ್ಯವಹಾರ ನಡೆದಿದೆ, ಅದ್ರ ಬಗ್ಗೆ ಕೇಸ್ ಇದೆ. ಆಮೇಲೆ ನಮ್ದು 2000 ಈ ಕೇಸ್ ಇವಾಗ ನಡೀತಾ ಇತ್ತು ನೋಡಿ, ಅದರಲ್ಲಿ ಗೌರ್ಮೆಂಟ್ ಇಂಪ್ಲೀಡ್ ಆಗಿ ಬಂದು ಆಮೇಲೆ ಅವ್ರ ಕೈ ಏನು ಅದಕ್ಕೆ ಉತ್ತರ ಕೊಡಕ್ಕಾಗ್ಲಿಲ್ಲ ನಮ್ಮ ಆರ್ಗ್ಯುಮೆಂಟ್ ಸ್ಟೇಟ್ಮೆಂಟ್ಸ್ಗೆ, ಮತ್ತೆ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಅಲ್ಲಿಗೆ ನಮ್ಮ ಕಡೆ ತುಂಬಾ ಸತ್ಯ ಇದೆ, ನ್ಯಾಯ ಇದೆ. ನಾನ್ ಮೇನ್ ಆಗಿ ಕೇಸ್ ಏನು ಇದ್ರ ವಾಪಸ್ ತಗೊಳ್ಳಿಲ್ಲ ಅಂದ್ರೆ, ಇದರಲ್ಲಿ ನಾ ಕೇಸ್ ವಾಪಸ್ ತಗೊಂಡ್ರೆ ನಮ್ಮ ತಂದೆಗೆ ನಾನೇ ಅನ್ಯಾಯ ಮಾಡ್ದಂಗಾಗುತ್ತೆ. ಯಾಕೊತ್ತೆ 10 ಎಕರೆ ಮಾರಾಟ ಮಾಡಿರೋದ್ರಲ್ಲಿ ಕೋಟಿ 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 ಬರೀ ಗೈಡ್ಲೈನ್ಸ್ ವ್ಯಾಲ್ಯೂನೇ ನಿಮ್ಗೆ ನೋಡಿದ್ರೆ ಮೋರ್ ದೆನ್ 100 crores. ದೆನ್ ವಾಟ್ ಅಬೌಟ್ ಮಾರ್ಕೆಟ್ ವ್ಯಾಲ್ಯೂ? ಹಾಗಾಗಿರೋದು ₹1 ನೋಡಿ. ಇವಾಗ ನಾನು ಅದಕ್ಕೆ ದಾಖಲೆಗಳೆಲ್ಲ ತಂದು ಮೊನ್ನೆ ರೀಸೆಂಟ್ ಆಗಿ ಜಸ್ಟ್ 1 month ಬ್ಯಾಗು ಮಾಧ್ಯಮರನ್ನ ಸ್ನೇಹಿತರನ್ನೆಲ್ಲ ಕರೆದು ಪ್ರೆಸ್ ಮೀಟ್ ಕರೆದು ವಿತ್ ಡಾಕ್ಯುಮೆಂಟ್ಸ್. ಯಾಕೆ ನಾನು ಹೇಳೋದೇನು ಸುಳ್ಳಬಾರ್ದು, ಯಾಕಂದ್ರೆ ಭಾರತೀಯವರು ತುಂಬಾ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಇಲ್ಲ, ನಂಗೆ ನಿಜವಾಗ್ಲೂ ನಮ್ಮ ತಂದೆ ಮಗನಾಗ್ದ ಇದ್ರು ವಿಷ್ಣುವರ್ಧನ್ ಅವರು, ಅದ್ರ ಮಾಡೋದ್ರಲ್ಲಿ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಳಗಡೆ ಸಮಾಚಾರ ಯಾಕೆ ಯಾರು ಗಮನಿಸ್ತಾ ಇಲ್ಲ? ರೂಟ್ ಆಫ್ ದ ಕಾಸ್ಟ್ ಅದನ್ನ ನೋಡ್ಬೇಕಲ್ವೇ? ಇವಾಗ ರೂಟ್ ಆಫ್ ದ ಕಾಸ್ಟ್ ಇವಾಗ ನನ್ನ ಕೇಸ್ ಮುಗ್ದೋಯ್ತು, ಇವಾಗ ಬಹಿರಂಗ ಪಡಿಸ್ತಾ ಇದ್ದೀನಿ ನಾನು. ಇದರಲ್ಲಿ ಏನಿದೆ? ಇವಾಗ 2003ನಲ್ಲಿ ಸರ್ಕಾರ ಮಾಡಿರೋದ್ರು 10 ಎಕರೆ ಮಾರಾಟ ಮಾಡಿ ಅಂತ ನೋಡಿ, ಗೌರ್ಮೆಂಟ್ ಆರ್ಡರ್ ಇದೆ. ಮಾರಾಟ ಮಾಡಿಬಿಟ್ಟು ಇದ್ರ ಕಂಡೀಷನ್ ಹಾಕಿ ಏನು ಹೇಳಿದ್ರ, 2 ವರ್ಷದೊಳಗಡೆ ನೀವು ಇದನ್ನ ಮಾರಾಟ ಮಾಡಿ ಏನು ಅಭಿವೃದ್ಧಿ ಮಾಡಿದ್ರ ಅದನ್ನ ರಿಪೋರ್ಟ್ ಕಳಿಸಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗಿಂತ. ಇವತ್ತಿನವರೆಗೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಳಿಸಿದಾರಾ? ಕಳಿಸಿಲ್ಲ. ₹1 ಇನ್ವೆಸ್ಟ್ ಮಾಡಿಲ್ಲ. ಆಮೇಲೆ ನೀವು ನಂಬ್ತಿರೋ ಇಲ್ವೋ, ಪ್ರತಿ ವರ್ಷ ಅದಕ್ಕೂ ದಾಖಲೆ ತಂದೆ. ಪ್ರತಿ ಗೌರ್ಮೆಂಟ್ಗೂ ನಾನು ಭಾರತೀಯವ್ರ ಥರನೇ ಹೋಗಿದ್ದೀನಿ.
ನೋಡಿ ಈ ತರ ಇದೆ ಪ್ರಾಬ್ಲಮ್, ಕಾನೂನ್ಗಿಂತ ನೀವು ಅಟ್ಲೀಸ್ಟ್ ಬಗೆಹರಿಸಕ್ಕೆ ಅವರು ಮುಂದಕ್ಕೆ ಬರ್ಬೇಕಲ್ಲ. ಯಾಕಂದ್ರೆ ಇದು ನಡೆದಿರೋ ತಪ್ಪು ಸರ್ಕಾರದಿಂದ 2003 ಯಾವ ಸರ್ಕಾರ ಇತ್ತು ಅದರಿಂದ ನಡೆದಿರೋದು. ಒಬ್ರು ಬಂದಿಲ್ಲ, ಅದಕ್ಕೆ ದಾಖಲೆಗಳು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದೊಂದು ಬರೆಯೋದು, ಅವ್ರು ಏನ್ ಮಾಡೋದು, ಆಯ್ತು ಪರಿಶೀಲನೆ ಮಾಡಿ. 2018 ಮೇಡಮ್ ಇದ್ರು ನೋಡಿ, ಅಲ್ಲೇ ಹೋಗ್ಬಿಟ್ಟು ನಾನು ಅವ್ರ ಹತ್ರನೂ ಒಂದು ಮನವಿ ಸಲ್ಲಿಸಿ ಬಂದಿದ್ದೀನಿ. ಹಂಗ್ ಮಾಡಿ ಮಾಡಿ ನನ್ಗೂ ಸೇಮ್ ಅವ್ರ ತರನೇ ನನ್ಗೂ ಸತ್ಬಿದೋಗಿದ್ದೀನಿ ಇವಾಗ. ಖಂಡಿತ ಗೀತಾ ಬಾಲಿ ಅವರೇ ಮಾತಾಡ್ತೀನಿ. ನನ್ನ ಜೊತೆಗೆ ರವಿ ಶ್ರೀವಾಸ್ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಯಾಕಂದ್ರೆ ವಿಷ್ಣು ಸೇನೆ ಪರವಾಗಿ ನಿರ್ದೇಶಕರಾಗಿರುವಂತಹ ರವಿ ಶ್ರೀವಾಸ್ ಅವರ ನಿಲುವುಗಳು ಏನು, ಹಾಗಾದ್ರೆ ವಿಷ್ಣು ಅಭಿಮಾನಿಗಳು ಏನು ಹೇಳ್ತಾರೆ ಅಂತ ಇದ್ರೆ ಶ್ರೀವಾಸ್ ಅವ್ರ ಜೊತೆಗೆ ಮಾತಾಡ್ತೀನಿ, ರವಿ ಶ್ರೀವಾಸ್ ಅವ್ರ ಜೊತೆಗೆ. ಅದಕ್ಕೆ ಮುಂಚಿತವಾಗಿ ಅನಿರುದ್ಧ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅನಿರುದ್ಧ ಅವರೇ, ಈಗ ಮೈಸೂರಿನಲ್ಲೇ ಸ್ಮಾರಕ ಆಗಬೇಕು ಅನ್ನುವಂಥದ್ದು, ಯಾಕಂದ್ರೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 5 ಎಕರೆ ಜಮೀನನ್ನ ಮಂಜೂರು ಮಾಡಿದೆ. ಈ ಕಾರಣಕ್ಕಾಗಿ ಮೈಸೂರಿನಲ್ಲೇ ಆಗಬೇಕು, ಒಂದು ಪ್ರೋಸೆಸ್, ಒಂದು ಹಂತದ ಪ್ರೋಸೆಸ್ ಶುರು ಆಗಿದೆ ಅಂತೇಳಿ. ಆದ್ರೆ ಅಭಿಮಾನಿಗಳು ಹೇಳ್ತಾರೆ ಇಲ್ಲ, ಅಭಿಮಾನ ಸ್ಟುಡಿಯೋದಿಂದ ಹೊರಗಡೆ ಹೋಗಬಾರ್ದು, ಇಲ್ಲೇನೆ ನಿರ್ಮಾಣ ಆಗಬೇಕು. ಸರ್ಕಾರ ಹೇಳ್ತಾ ಇದೆ, ಫ್ಯಾಮಿಲಿ ಅವರು ಎಲ್ಲಿ ಅಂತೇಳಿ ಹೇಳ್ತಾರೋ ಅಲ್ಲಿ ನಾವು ಮಾಡೋದಕ್ಕೆ ರೆಡಿ ಇದೀವಿ. ಮುನಿರತ್ನ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಮುನಿರತ್ನ ಅವರು ಕೂಡ ಅದನ್ನ ಹೇಳ್ತಾರೆ, ಫ್ಯಾಮಿಲಿ ಅವರು ಎಲ್ಲಿ ಬೆಂಗಳೂರಿನಲ್ಲಿ ಕಂಠೀರವ ಸ್ಟುಡಿಯೋದಲ್ಲ, ಅಭಿಮಾನ ಸ್ಟುಡಿಯೋದಲ್ಲ, ಎಲ್ಲಿ ಹೇಳ್ತಾರೆ ಅಲ್ಲಿ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದನ್ನ ಮುನಿರತ್ನ ಅವ್ರು ಹೇಳ್ತಾರೆ. ನಿಮ್ ನಿಲುವು ಏನಾಗದೆ ಅನಿರುದ್ಧ ಅವರ ಇವಾಗ? ಅಲ್ಲ, ನಮಗೆ ಸಂತೋಷ ಇದೆ ಮುನಿರತ್ನ ಸರ್ ಈ ಥರ ಹೇಳಿದ್ದಾರೆ ಅಂತಂದರೆ ನಮಗೆ ನಿಜವಾಗ್ಲೂ ಸಂತೋಷ ಇದೆ. ಅವ್ರ ಮೇಲೆ ಅಪಾರವಾದ ಗೌರವ ಇದೆ, ನಮಗೆ ಭಾಳ ಖುಷಿ. ನಮಗೆ ಇದು ನಿಜವಾಗ್ಲೂ ಶ್ಲಾಘನೀಯ. ಇದು ಈಗ ಮೈಸೂರಿಗೆ ನಾವು ಯಾಕೆ ಹೋಗಿದ್ದೀವಿ ಅಂತ ನೀವು ದಯವಿಟ್ಟು ತಿಳ್ಕೊಬೇಕಿದನ್ನ. ಹೌದು, ಏನು ಅಂತಂದರೆ 5 ಮುಖ್ಯಮಂತ್ರಿಗಳನ್ನ ನಾವು ಇದುವರೆಗೂ ಭೇಟಿ ಮಾಡಿದ್ದೀವಿ. ಎಲ್ಲ ಗವರ್ನರ್ಸ್ನ ಭೇಟಿ ಮಾಡಿದ್ದೀವಿ, ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನು ಭೇಟಿ ಮಾಡಿದ್ದೀವಿ 2009ರಿಂದ. ಎಲ್ಲ DC ಸಾಹೇಬ್ರನ್ನ ಮೀಟ್ ಮಾಡಿದ್ದೀವಿ, ಅಡ್ವೊಕೇಟ್ ಜನರಲ್ಸ್ನ ಮೀಟ್ ಮಾಡಿದ್ದೀವಿ. 6.5 ವರ್ಷ ನಾವು ಅಭಿಮಾನ್ ಸ್ಟುಡಿಯೋನಲ್ಲೇ ಆಗಬೇಕು ಇದು ಅಂತ ಹಠ ಹಿಡಿದಿದ್ವಿ. ನಾವು ಅಲ್ಲಿ ಆಗಲಿಲ್ಲ. 2012ರಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಆಗಲ್ಲ, ದಯವಿಟ್ಟು ನೀವು ಬೇರೆ ಕಡೆ ಹೋಗಿ, ಬೇರೆ ಕಡೆ ಜಾಗ ನಮ್ಮವರು ತೋರಿಸ್ತಾರೆ, ದಯವಿಟ್ಟು ಆಯ್ಕೆ ಮಾಡಿ, ದಯವಿಟ್ಟು ನೀವು ಹೋಗಿ ಅಂತ ನಮ್ಮನ್ನು ಸೂಚಿಸಿದ್ರು. ಆದರೂ ಸಹ ನಾವು ಹಠ ಹಿಡಿದು ಅಲ್ಲೇ ನಾವು ಮಾಡಬೇಕು ಅಂತ ಪ್ರಯತ್ನ ಪಟ್ವು. ಅಷ್ಟೇ ಅಲ್ಲ, ಪ್ರತಿ ವರ್ಷ ನಾವು 2 ಬಾರಿ ಅಲ್ಲಿ ಉಚಿತ ಶಿಬಿರಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಲಿ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಒಂದು ಎದುರುಗಡೆ ಒಂದು ಉತ್ತರಹಳ್ಳಿ ರಸ್ತೆ ಇತ್ತು, ಅದಕ್ಕೆ ಸಾಹಸಸೀಮ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಆಗಬೇಕು ಅಂತ 14.3 ಉದ್ದದ ರಸ್ತೆಗೆ ಅವ್ರ ಹೆಸರು ಆಗಬೇಕು ಅಂತ 4 ವರ್ಷದಿಂದ ನಾವು ಶ್ರಮ ಪಟ್ಟು ಅದು ಆಗಿದೆ. ಅದು ಅನಂತಕುಮಾರ್ ಅವರು ಮಾನ್ಯ ಅನಂತಕುಮಾರ್ ಅವರೇ ಅದನ್ನು ಮಾಡಿಸ್ಕೊಟ್ಟಿದ್ದಾರೆ ನಮಗೆ. ಇದು ಯಾಕಾಗತ್ತೆ ಹೇಳಿ, ಯಾಕೆ ಪ್ರಯತ್ನ ಪಡ್ತೀವಿ ಇದನ್ನ? ಇದು ಅಲ್ಲೇ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ. ಆದರೆ ಅಲ್ಲಿ ಆಗೋದೇ ಇಲ್ಲ ಅಂತ ನಮಗೆ ತೀರಾ ಗೊತ್ತಾದ ಮೇಲೆ, ತಿಪ್ಪರ್ಲಾಗ್ ಹಾಕಿದ್ರು ಅದು ಆಗಲ್ಲ ಅಂತ ಗೊತ್ತಾದ ಮೇಲೆ, ನಾವು ಸರ್ಕಾರನೇ ಬೇರೆ ಬೇರೆ ಜಾಗಗಳು ಏನು ತೋರಿಸ್ಕೊಂಡು ಬಂತು ಅದನ್ನು ನಾವು ಒಪ್ಕೊಳ್ತಾ ಬಂದ್ವಿ. ಒಂದು ಎದುರುಗಡೆ ಜಾಗ ತೋರಿಸಿದ್ರು, ಆಮೇಲೆ ಅದ್ರ ಪಕ್ಕದ ಜಾಗ ತೋರಿಸಿದ್ರು. ಅದ್ರ ಪಕ್ಕದ ಜಾಗ ಅವಾಗಲೇ ಹೇಳಿದ್ವು ನಾವು, ಸರ್ ಇದು ಫಾರೆಸ್ಟ್ ಬಫರ್ ಝೋನಿಗೆ ಬರುತ್ತೆ, ಅಲ್ಲಿ ಯಾವುದೇ ಥರದ್ದು ಇನ್ಫ್ರಾಸ್ಟ್ರಕ್ಚರ್ ಕಟ್ಟಕ್ಕಾಗಲ್ಲ. ಇಲ್ಲ, ಇದು ಆಗತ್ತೆ ಅಂತಂದ್ಬಿಟ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನು ತಗೊಂಡ್ಬಂದು ಇದರ ಪ್ರಕಾರ ಈ ನಿಯಮದ ಪ್ರಕಾರ ಆಗ್ಬಹುದು, ಆ ನಿಯಮದ ಪ್ರಕಾರ ಆಗಬಹುದು ಅಂತ ಎಲ್ಲ ಓಕೆ ಅಂತಂದ್ರು. ಅದರ ಹಿಂದೆ 2 ವರ್ಷದ ಶ್ರಮ ಇದೆ ನಮ್ದು. ಅಷ್ಟಕ್ಕೂ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಾದ ಮೇಲೆ ಅಲ್ಲಿ ಸ್ಟೇ ಆರ್ಡರ್ ಬಂತು. ತಿರ್ಗಾ ವಾಪಸ್ ನಾವು ಅಭಿಮಾನ್ ಸ್ಟುಡಿಯೋಗೆ ಬಂದ್ವಿ. ಅಲ್ಲಿ ಫೆನ್ಸಿಂಗ್ ಎಲ್ಲ ಮಾಡೋದು, ಅದನ್ನು ರಾತ್ರಿ ಅದನ್ನು ಕಿತ್ತು ಹಾಕಿದ್ರು, ಅದನ್ನು ಕೆಟ್ಟದಾಗ ಮಾತಾಡಿದ್ರು ಅಪ್ಪ ಅವ್ರ ಬಗ್ಗೆ. ಸರಿ, ಇಲ್ಲಿ ಆಗೋದೇ ಇಲ್ಲ ಅಂತ ನಮಗೆ ತೀರ್ಮಾನ ಆದಮೇಲೆ ಮೈಸೂರಿಗೆ ನಾವು ಹೋದ್ವು. ಅಪ್ಪ ಅವ್ರದ್ದು ವಿಭೂತಿ ಅಮ್ಮವ್ರ ಹತ್ರ ಇದೆ, ಅದನ್ನ ಒಂದು ಕಲಶದಲ್ಲಿ ಇಟ್ಟಿದ್ದಾರೆ, ಅದನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಅಲ್ಲಿ ಸಮಾಧಿ ಕಟ್ತೀವಿ. ಇಷ್ಟಕ್ಕೂ ನಾನು ಹೇಳ್ತೀನಿ ಕೇಳಿ, ಈ ಸ್ಮಾರಕದ ವಿಚಾರ ನಮಗೆ ಸೂಚಿಸಿರೋದು ಸರ್ಕಾರನೇ. ಅದಕ್ಕೂ ನಾವು ಬರೀ ಇದು ಒಂದು ಸಮಾಧಿ, ಒಂದು ಪುತ್ಥಳಿಗೆ ಸೀಮಿತ ಆಗಬಾರ್ದು. ಯಾಕಂದ್ರೆ ಸರ್ಕಾರ ಇದಕ್ಕೆ 11 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಇದು 11 ಕೋಟಿ ರೂಪಾಯಿ ಯಾರ್ದು? ಸರ್ಕಾರದ್ದು ಅಂತಂದ್ರೆ ಜನಗಳ ದುಡ್ಡು, ಪ್ರಜೆಗಳ ದುಡ್ಡು. ಇದು ಅವ್ರಿಗೆ ಸೇರಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಫಿಲ್ಮ್ಸ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆನಲ್ಲಿ ಏನಿದೆ ಅದರ ಒಂದು ಶಾಖೆಯಲ್ಲಿ ಆಗಬೇಕು. ಇದು ಜಂಟಿ ಯೋಜನೆ ಆಗಬೇಕು. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಜಂಟಿ ಯೋಜನೆ ಮಾಡಿ ಇದನ್ನು ನಿರ್ಮಾಣಗೊಳಿಸಿ ಇಡೀ ಕನ್ನಡಿಗರಿಗೆ, ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಸ್ಥಾನ ಆಗುತ್ತೆ, ಪೂಜಾ ಸ್ಥಳ ಆಗತ್ತೆ, ಸ್ಫೂರ್ತಿದಾಯಕ ಒಂದು ಸ್ಥಳ ಆಗತ್ತೆ, ಸಮಾಧಿ ಇರುತ್ತೆ, ಅಪ್ಪ ಅವ್ರ ಪುತ್ಥಳಿ ಇರುತ್ತೆ. ಆದರೆ ಅಷ್ಟಕ್ಕೆ ಅದು ಸೀಮಿತ ಆಗಲ್ಲ. ಶೈಕ್ಷಣಿಕ ಕೇಂದ್ರ ಆದ್ರೆ ನಾಳೆ ಅಪ್ಪ ಅವರು ಮುಂದಿನ ಪೀಳಿಗೆವರೆಗೂ ತಲುಪ್ತಾ ಹೋಗ್ತಾರೆ. ಜೊತೆಗೆ ಒಂದೇ ನಿಮಿಷ ಅನಿರುದ್ಧ ಅವರೇ ಮಾತಾಡ್ತೀನಿ. ರವಿ ಶ್ರೀವಾಸ್ ಅವರೇ, ಈಗ ಮೈಸೂರಿನಲ್ಲಾದ್ರೆ ಈ ರೀತಿಯಾದಂತಹ ಪ್ರಾಜೆಕ್ಟ್ಗಳು ಇದಾವೆ ಸುಮಾರು 5 ಎಕರೆ ಜಮೀನಲ್ಲಿ ಅಂತೇಳಿ, ಆದ್ರೆ ಅಭಿಮಾನಿಗಳು ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಒಂದೇ ಸರ್, ಅವ್ರು ಎಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್, ಅಂತ್ಯಕ್ರಿಯೆ ಮಾಡಿದ್ವಲ್ಲ ಸರ್,
ಆ ಜಾಗವನ್ನು ಏನು ಮಾಡಬೇಕು ಅಂತ ಇವರೆಲ್ಲ ಆಸೆ ಪಡ್ತಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು ಸರ್. ಒಂದು ಮುನಿಯವ್ರನ್ನೂ ನಾನು ಕೇಳ್ತಾ ಇದ್ದೀನಿ, ಒಂದು ಅನಿರುದ್ಧ ಅವ್ರನ್ನೂ ಕೇಳ್ತಾ ಇದ್ದೀನಿ, ಒಂದು ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ, 4ನೇ ಸರ್ಕಾರನೂ ಕೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅಂತ್ಯಕ್ರಿಯೆ ಆಗಿದೆಯಲ್ಲ ಸರ್, ಪುಣ್ಯ ಭೂಮಿ, ನಮಗೆ ಆ ಜಾಗ ಬೇಕು ಸರ್. ನೀವು ಸ್ಮಾರಕ ಸರ್ ಎಲ್ಲ ಕಡೆ ಮಾಡಿ ಸರ್, ಸಂತೋಷ. ನನ್ನ ಯಜಮಾನ ಇಡೀ ಕರ್ನಾಟಕದ ಉದ್ದಗಲಕ್ಕೂ ನೀವು ಸ್ಮಾರಕಗಳನ್ನ ಮಾಡಿದ್ರು ಕೂಡ ನಾವು ಹೆಮ್ಮೆಯಿಂದ ಒಪ್ಕೋತೀವಿ. ಎಸ್, ಬೆಳಿಲಿ ಬಿಡಿ, ಉದ್ದಗಲಕ್ಕೆ ಬೆಳಿಲಿ. ಆದರೆ ಪುಣ್ಯ ಭೂಮಿಯ ಪರಿಸ್ಥಿತಿ ಏನು ಅನ್ನೋದು ನನಗೆ ಗೊತ್ತಾಗಬೇಕು. ಫಸ್ಟ್ ನಮಗೆ ಗೊತ್ತಾಗಬೇಕು. ಕರುನಾಡದಲ್ಲಿ ನಾವು ಇರುವಂತ ಕೋಟ್ಯಾಂತರ ಜನ ಅಭಿಮಾನಿಗಳಿಗೆ ಹಾಗಾದ್ರೆ ನೀವೆಲ್ಲರೂ ತಗೊಂಡು ಹೋಗಿದ್ರಿ, ಮಾಡಿದ್ರಿ, ಎಲ್ಲ ಓಕೆ. ಈ ಜಾಗವನ್ನು ಏನ್ ಮಾಡ್ತೀರಾ? ಬಿಟ್ಕೊಟ್ಬಿಡಕ್ಕಾಗತ್ತಾ ಸರ್? ನಾನು ಒಂದೇ ಒಂದು ಕೇಳ್ಕೊತಾ ಇದ್ದೀನಿ ಸರ್. ನಾನು ಇವತ್ತು ಇಲ್ಲಿ ಓಡ್ ಬಂದಿರೋದು ಒಂದೇ ಒಂದು ವಿಷಯಕ್ಕೋಸ್ಕರ. ನಾನು ಅಮ್ಮನ್ನ ಕೇಳ್ಕೊತಾ ಇದ್ದೀನಿ. ನಾವೆಲ್ಲ ಒಂದು ಕುಟುಂಬದವರು. ತಾಯಿ, ನಿಮ್ಗೆ ಅಷ್ಟು ಇದೆ ತಾಯಿ, ಎಲ್ಲ ಇದೆ, ಏನೇನೋ ಹೋರಾಟ ಮಾಡ್ತಾ ಇದ್ದೀರಾ. ನಮ್ಮ ಯಜಮಾನಂಗೋಸ್ಕರ ಒಂದು 150 ಅಡಿ ಬಿಟ್ಕೊಡೋಕ್ಕಾಗಲ್ವ ತಾಯಿ? ನಿಮ್ಮ ಕಾಲಿಗೆ ಬೀಳ್ಬೇಕಾ ನಾವು? 150/150 ಸರ್. ನಾವು ಇನ್ನೇನು ಸರ್, ನಮಗೆ ಸ್ಮಾರಕ ಬೇಡ, ನಮಗೆ ಇದೇನು ಬೇಡ ಸರ್. ನಮಗೆ ಬೇಕಾಗಿರೋದು ನನ್ನ ಯಜಮಾನ ಮಲಗಿರೋ ಆ ಪವಿತ್ರವಾದ ಜಾಗ ಇದೆಯಲ್ಲ ಸರ್, ಆ ಸ್ಥಳ ನಮಗೆ ಬೇಕು ಸರ್. ಖಂಡಿತ ರವಿ ಶ್ರೀವಾಸ್ ಅವರು, ಯಾಕಂದ್ರೆ ಅಭಿಮಾನಿಗಳು ಹೊಂದಿರುವಂತಹ ಎಮೋಷನ್ಸ್, ಆ ಒಂದು ಭಾವನೆಗಳು ಬಹಳ ದೊಡ್ಡದಿರುವಂತದ್ದು. ಈ ಕಾರಣಕ್ಕಾಗಿನೇ ಅವರು ಕೇಳ್ತಾರೆ, ಆ ಜಾಗನ ಏನ್ ಮಾಡ್ತೀರಿ? ಸ್ಮಾರಕ ನೀವು ಇನ್ನೆಲ್ಲೋ ಮಾಡಕ್ಕೆ ಹೋದ್ರೆ ಏನ್ ಮಾಡ್ತೀರಿ? ಹಾಗೇನೆ ಇಲ್ಲಿರುವಂತ ಜಾಗವನ್ನ ಹಂಗಾದ್ರೆ ಏನ್ ಮಾಡ್ತೀರಿ? ಬಹುಶಃ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕಾದ್ರೆ, ಅದು ಕಂಠೀರವ ಸ್ಟುಡಿಯೋದಲ್ಲಿ ಮಾಡ್ತಿರೋ ಅಥವಾ ನೀವು ಮೈಸೂರಿನಲ್ಲಿ ಮಾಡ್ತಿರೋ, ಬೇರೆಲ್ಲೋ ಮಾಡ್ತಿರೋ, ಆದ್ರೆ ಅಭಿಮಾನಿ ಸ್ಟುಡಿಯೋದ ಆ ಜಾಗವನ್ನು ನೀವು ಏನ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಉತ್ತರವನ್ನು ಕೊಡ್ಬೇಕಾಗತ್ತೆ. ರವಿ ಶ್ರೀವಾಸ್ ಅವರು ಒಂದು ಮಾತನ್ನ ಹೇಳಿದ್ರು, ನಮಗೆ ಅದು ಪುಣ್ಯ ಭೂಮಿ, ಅದು ಆ ಪುಣ್ಯ ಭೂಮಿಯನ್ನು ನಾವು ಬಿಟ್ಕೊಡೋದಕ್ಕೆ ಹೇಗೆ ಸಾಧ್ಯ? ಯಾಕೆಂದ್ರೆ ನಮ್ಮ ಯಜಮಾನ ಅಲ್ಲಿ ಮಲಗಿರ್ತಕ್ಕಂಥ ಸ್ಥಳ ಅಂತ ಹೇಳಿ. ಹಾಗಾದ್ರೆ ಅನಿರುದ್ಧ ಅವರೇ, ಈಗ ಅಭಿಮಾನಿ ಸ್ಟುಡಿಯೋದಲ್ಲೇ ಆಗ್ಬೇಕು ಅನ್ನುವಂಥದ್ದು ಅಭಿಮಾನಿಗಳ ಒತ್ತಾಯ ಇದೆ, ವಿಷ್ಣು ಸೇನೆಯವರ ಒತ್ತಾಯ ಇದೆ. ಇಲ್ಲಿ ಹಾಗಾದ್ರೆ ಏನಾಗಬೇಕಾಗತ್ತೆ? ಈಗ ಫ್ಯಾಮಿಲಿಯವರು ಅದಕ್ಕೆ ರೆಡಿ ಇದ್ದಾರಾ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಿಸೋದಿಕ್ಕೆ, ಅಥವಾ ಅದು ಮೈಸೂರಲ್ಲಿ ಆಗ್ಬೇಕು, ನೀವು ಹೇಳಿರುವ ಪರಿಕಲ್ಪನೆಯ ಅಲ್ಲೊಂದು ಇನ್ಸ್ಟಿಟ್ಯೂಟ್ ಆಗ್ಬೇಕು, ಇವೆಲ್ಲ ಆಗ್ಬೇಕು, 5 ಎಕರೆ ಜಮೀನ ವ್ಯಾಪ್ತಿ ಒಳಗಡೆ ಸರ್ಕಾರದ 11 ಕೋಟಿಯಲ್ಲಿ ಆಗ್ಬೇಕಂತ, ಅದೇ ರೀತಿಯಾಗಿ ಆಗ್ಬೇಕು ಅಂತ ಕಟ್ ಆಗ್ತಾ ಇದೆ. ಅನಿರುದ್ಧ ನನ್ನ ಧ್ವನಿ ಕೇಳ್ತಾ ಇದೆ ಇವಾಗ? ನೋಡಿ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಎಸ್ ಕಟ್ ಆಗ್ತಾ ಇದೆ. ಬಟ್ ನಾನು ಹೇಳ್ತೀನಿ, ನಿಮ್ ಪ್ರಶ್ನೆ ಅರ್ಥ ಆಯ್ತು ನನಗೆ. ಓಕೆ, ಈಗ ದಯವಿಟ್ಟು ಪ್ರತಿಯೊಬ್ಬ ಅಭಿಮಾನಿ ಒಂದು ಅರ್ಥ ಮಾಡ್ಕೋಬೇಕು, ನಾವ್ ಏನು ಹೇಳೋದಕ್ಕೆ ಕೊಟ್ಟಿದೀವಿ ಅಂತ. ಅದನ್ನ ಪ್ರಯತ್ನ ಪಡಿ. ಏನು ಅಂತಂದ್ರೆ ಇಲ್ಲೇ ಆಗ್ಬೇಕು, ಈ ಪುಣ್ಯ ಭೂಮಿಯಲ್ಲೇ ಆಗ್ಬೇಕು. ಈ ಪುಣ್ಯ ಭೂಮಿ ಅಂತ ಹೆಸರು ಕೊಟ್ಟಿದ್ಯಾರು? ಅಮ್ಮ ಆಗ್ಲೇ ಹೇಳಿದ್ರು ಅದನ್ನ. ಹೌದು 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 ಹೌದು, ಹೇಳಿ 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 ಹೇಳಿ, ಕೇಳ್ತಿದೆ. ಹಲೋ, ಕೇಳ್ತಿದೆ ಹೇಳಿ. ಹಾ, ಅಮ್ಮ ಅವರು ಆಗ್ಲೇ ಹೇಳಿದ್ರು. ಅಪ್ಪ ಅವ್ರು ಹೋಗಾದ್ಮೇಲೆ ಅಲ್ಲಿ ಕೇಳೋರು ಯಾರು ಇರ್ಲಿಲ್ಲ. ಅಲ್ಲಿ ಅಮ್ಮ ಅವ್ರು ತುಂಬಾ ನೊಂದ್ಕೊಂಡು ಹತ್ಕೊಂಡು ಹೇಳಿದ್ದಾರೆ. ಇವತ್ತು ಅಲ್ಲಿ ಅಮ್ಮ ಅವರೇ ಅದಕ್ಕೆ ಒಂದು ರೂಪರೇಷೆ ಕೊಟ್ಟಿದ್ದಲ್ಲಿ ಅವರೇ. ಬಹುಶಃ ತಾಂತ್ರಿಕ ಕಾರಣಕ್ಕಾಗಿ ಬ್ರೇಕ್ ಆಗ್ತಾ ಇದೆ. ನಾನು ಅವ್ರನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಭಾರ್ಗವ್ ಅವರು, ಇಲ್ಲಿ ಇರುವಂತದ್ದು ಒಂದ್ ಕಡೆ ಭಾವನೆಯ ವಿಚಾರ, ಇನ್ನೊಂದು ಕಡೆ ಟೆಕ್ನಿಕಲ್ ಇಶ್ಯೂಸ್. ಚಿತ್ರರಂಗಕ್ಕೆ ಕೊಡಬಹುದಾದಂತಹ ಒಬ್ಬ ಕಲಾವಿದನಿಗೆ ಕೊಡಬೇಕಾಗಿರುವಂತಹ ಗೌರವ, ಸರ್ಕಾರದ ನಿಟ್ಟಿನಲ್ಲಿ ನೋಡಿದಾಗ ಅದೊಂದು ಕಲಾವಿದನಿಗೆ ಕೊಡುವಂತ ಗೌರವ, ಈ 3 ಅಂಶಗಳ ನಡುವೆ ಸುತ್ತಾ ಇರುವಂತದ್ದು ಇದು ನಿಜವಾಗಲೂ ಕ್ಲಿಷ್ಟಕರವಾದ ಸಮಸ್ಯೆ ಅಂತ ಹೇಳ್ಬೋದು. ಒಂದು ಸರ್ಕಾರ ಒಂದು ಈಗ ತೊಗೊಂಡಿರೋ ನಿಲುವು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಬಹಳ ಒಳ್ಳೆಯದು. ಕಾರಣ ಏನು ಅಂತ ಹೇಳಿದ್ರೆ, ಈ 3 ಜನ ದಿಗ್ಗಜರು ಕೂಡ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇವರುಗಳು. ಒಬ್ಬೊಬ್ಬರು ಇನ್ನು ಹೇಳಿದಂಗೆ 208, 201, 206 ಪಿಕ್ಚರ್ ಮಾಡಿರೋ 3 ಜನ ಒಂದು ಕಡೆ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ಬಟ್ ಏನಾಗುತ್ತೆ ಅಂದರೆ ಭಾವನೆಗಳು ಬಹಳ ಮುಖ್ಯ. ಈಗ ಇವ್ರು ಹೇಳ್ತಾ ಇದ್ರು ಅಲ್ಲೇನೆ ಅಂತ್ಯಕ್ರಿಯೆ ಆಗಿದ್ದು, ಅಂತ್ಯಕ್ರಿಯೆ ಜಾಗದಲ್ಲೇ ಇದಾಗಬೇಕು ಅಂತ. ಈಗ ನೀವು ಇದರಲ್ಲಿದ್ದಾಗ, ನಾನು ವಿತೌಟ್ ಏರ್ ಇದ್ದಾಗ ನಾವು 3 ಜನ ಇಲ್ಲಿ ಮಾತಾಡ್ತಾ ಇದ್ದಾಗ ನಾವಿಬ್ಬರು, ನಾನು ಶ್ರೀವತ್ಸ ಇವ್ರನ್ನ ಕೇಳಿಕೊಂಡು, ಇಷ್ಟು ಜಾಗ ಇದೆ, ಅಟ್ಲೀಸ್ಟ್ ಅವ್ರು ಕೇಳ್ತಾ ಇರೋದು 150/150, ಆ 150/150 ಕೊಟ್ಬಿಡಿ ಅಂತ. ನಾನು ಹೇಳಿದೆ, ಅದು ಹೆಂಗೆ ಕೊಡೋಕ್ಕಾಗುತ್ತೆ? ಅವ್ರದ್ದು ಕೋರ್ಟಲ್ಲಿ ಲಿಟಿಗೇಷನ್ ಇದೆ, ಫ್ಯಾಮಿಲಿ ಡಿಸ್ಪ್ಯೂಟ್ ಎಲ್ಲ ಇದೆ, ಹಂಗೂ ರಿಕ್ವೆಸ್ಟ್ ಮಾಡಿಕೊಂಡು ಕೊಡಿ ಅಂತ. ಸರಿ, ನಾನು ಕೊಡ್ತೀನಿ, ನನಗಿರೋ ಸಮಸ್ಯೆ ಪರಿಹಾರ ಆಗಬೇಕು ಅಂತ. ಮಾರ್ಕೆಟ್ ರೇಟಲ್ಲಿ ಏನಿದೆಯೋ, ಮಾರ್ಕೆಟ್ ರೇಟ್ ಎಂದು, ಅಥವಾ ಶ್ರೀವತ್ಸ ಹೇಳಿದ್ರು, ಅವ್ರು ಏನು ಕೇಳ್ತಾರೋ ಸರ್ ಡಿಸೈಡೆಡ್ ಅವ್ರು ಸಂತೋಷವಾಗಿ ಹೇಳಿ ಸರ್. ಆ ಸಂತೋಷವಾಗಿ ಅವ್ರು ಹೇಳಿದ ಅಮೌಂಟನ್ನ ನಾವು ಕೊಡ್ತೀವಿ ಸರ್. ನಮ್ಗೆ ಯಾವ ಸರ್ಕಾರನೂ ಬೇಡ, ಯಾರೂ ಬರೋದು ಬೇಡ ಸರ್. ನಮ್ಮ ಯಜಮಾನನ ಸ್ಮಾರಕನ ನಾವು ಕಟ್ತೀವಿ ಸರ್. ನೋಡಿ ಸರ್, ಅದನ್ನ ಹೆಂಗೆ ಕಟ್ತೀವಿ ಅಂತ ನಾವು
ಅವ್ರು ಕೇಳಲಿ, ಸಂತೋಷವಾಗಿ ಮಾಡ್ತೀವಿ ಸರ್. ನಾನು ಅದಕ್ಕೆ ಸರ್ ಇಲ್ಲಿ ಇವುಗಳ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ. ಒಂದೇ ಒಂದು ಬಿಡಿಗಾಸು ಬೇಡ ಸರ್. ಯಾಕಂದ್ರೆ ಇಲ್ಲಿ ಶ್ರೀವತ್ಸ ಎರಡು ಅಂಶಗಳಿದಾವೆ ಇಲ್ಲಿ. ಒಂದು, ನೀವು ಹೇಳ್ತಾ ಇರುವಂತ, ಹೌದು, ನೀವು ಹೇಳುವಂತ ವಿಷ್ಣು ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತುಗಳು, ಆ ಭೂಮಿ ಅಲ್ಲಿ ಆಗ್ಬೇಕು, ಇದು ನಿಮ್ಮ ನಿಲುವು ಸ್ಪಷ್ಟತೆ ಇದೆ. ಅವ್ರ ಫ್ಯಾಮಿಲಿಯವರು ನಾವು ಇದಕ್ಕಾಗಿ ಎಲ್ಲ ಹೋರಾಟ ಮಾಡಿ ಇಲ್ಲಿ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಮೈಸೂರಲ್ಲಿ ಜಾಗ ನೋಡ್ಕೊಂಡಿದ್ವಿ, ಹಾಗಾಗಿ ಮೈಸೂರಲ್ಲಿ ಮಾಡ್ಕೊಂಡು ಅದು ಸರ್ಕಾರದ ಕಡೆಯಿಂದ. ನನ್ನ ಯಜಮಾನ ಆಗ್ಲಿ, ಸರ್ಕಾರದಿಂದ ಅಲ್ಲಿ ಮಾಡ್ಲಿ, ನಾವು ಅಭಿಮಾನಿಗಳು ಇಲ್ಲಿ ಮಾಡ್ತೀವಿ ಸರ್. ಅದಕ್ಕೋಸ್ಕರ ಕಾಲಕ್ಕೆ ಬಿದ್ದು ಕೇಳ್ಕೊತಾ ಇದೀನಿ, ಅಮ್ಮ ನೀವು ಹೇಳಿ ಅದಕ್ಕೆ ಎಷ್ಟು ರೇಟ್ ಹೇಳ್ತಿರೋ ಹೇಳಿ, ನಾವು ಕೊಡಕ್ಕೆ ರೆಡಿ ಇದೀವಿ. ಮಾತಾಡೋದು ರೇಟ್ ಬಗ್ಗೆ ಇವ್ರು ಹೇಳ್ತಾರಲ್ಲ, ಅದು ತಪ್ಪಾಗುತ್ತೆ. ದಯವಿಟ್ಟು ಹತ್ರ ಹೇಳ್ಬೇಡಿ. ಯಾಕೆ ನಾನು ಹೋರಾಡ್ತಿರೋದು ಗೌರ್ಮೆಂಟ್ ವಿರುದ್ಧ. 2003 ಯಾರ್ಯಾರು ದೇ ಪ್ರಾಫಿಟೆಡ್ ಮೋರ್ ದೆನ್ 100 crores, ಅದು ನಮ್ಮ ತಂದೆ ಸ್ಟುಡಿಯೋಗೆ ಅಭಿವೃದ್ಧಿಗೆ ಆಗ್ತೀನಿ ಅಂತ ಇವರೆಲ್ಲ ಕಳ್ಳರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಉತ್ತರ ಏನ್ ಹೇಳ್ತೀರಾ ನೀವು? ಅಲ್ಲಿಗೆ ನಮ್ಮ ತಂದೆ ಮೇಲೆ ನಿಮ್ಗೆ ಅಭಿಮಾನ ಇದೆ, ಬಟ್ ನಮ್ಮ ತಂದೆ ಮೇಲೆ ನಿಮ್ಗೆ ಅಭಿಮಾನ ಇಲ್ವೇ? ಅಮ್ಮ ಅವರು ಪಿತಾಮಹ, ಅಮ್ಮ ಅವ್ರ ಮೇಲೆ ಅಭಿಮಾನ ಇಲ್ಲ ಅಂತ ಇಲ್ಲ. ನೀವು ನಿಮ್ಮ ತಂದೆ ಅವ್ರಿಗೆ ನಾವು ಮಾಡಿದೀವಿ. ನಮ್ಮ ತಂದೆಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಹೇಳಿ? ಅಮ್ಮ, ಅನ್ಯಾಯ ಆಗಿದೆ, ಅನ್ಯಾಯ ಮಾಡಿದವ್ರನ್ನ ಹಿಡಿಬೇಕೆ ಹೊರತಾಗಿ ಏನೂ ಮಾಡಿಲ್ದರು ನನ್ನ ಯಜಮಾನ ಸರ್. ಬರೋವಾಗ ಏನು ಗಳಿಸ್ಲಿಲ್ಲ ಸರ್, ಬಂದ ಮೇಲೆ ಏನು ಗಳಿಸ್ಲಿಲ್ಲ ಸರ್, ಇದ್ದಾಗ ಗಳಿಸಲಿಲ್ಲ, ಸತ್ತಾಗ ಗಳಿಸಲಿಲ್ಲ. ಗೀತಾವಲ್ಲಿ ಹೊರತು ಒಂದು ಪ್ರಶ್ನೆ ನೇರವಾಗಿರುವಂಥದ್ದು, ಈಗ ಇಲ್ಲಿ ಆ ಜಮೀನನ್ನ ಅಷ್ಟು ಆ ವ್ಯಾಪ್ತಿ ಅಂದ್ರೆ 2 ಎಕರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರೋ ಪ್ರಕಾರ 2 ಎಕರೆ ವ್ಯಾಪ್ತಿಯಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದು. ಆ 2 ಎಕರೆಯಷ್ಟು ಜಮೀನನ್ನ ಕೊಡೋದಕ್ಕೆ ನೀವು ರೆಡಿ ಇರುವ? 2 ಎಕರೆ ಅಲ್ಲ, ಯಾವ್ದು ನೀವು ಕೇಳ್ತಿರೋದು 2 ಎಕರೆ ಸರ್. 20 ಎಕರೆನಲ್ಲಿ ನಾವು ಕೇಳ್ತಾ ಇರೋದು ಕೇವಲ 5 ಕುಂಟೆ ಜಾಗ, 150 by 150. 5 ಕುಂಟೆ ಜಾಗ ಸಾಕು ಸರ್ ನಮ್ಗೆ. 5 ಕುಂಟೆ ಜಾಗವನ್ನ ಕೊಡೋದಕ್ಕೆ ರೆಡಿ ಇದ್ದೀರಾ? ಹಂಗ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ದಯವಿಟ್ಟು ಇವಾಗ ನಂದು ಕೇಸ್ ಮುಗ್ದಿರೋದ್ರಿಂದ ನಾನು ಬಹಿರಂಗ ಪಡಿಸ್ತಾ ಇದ್ದೀನಿ ಕೆಲವು ವಿಚಾರಗಳನ್ನ. ದಯವಿಟ್ಟು ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು. ನಾನು ಒಪ್ಕೋತೀನಿಮ್ಮ. 10 ಎಕರೆ ಯಾರೋ ಏನೋ ಮಾಡಿದ್ರು ಅಂತ ಹೇಳ್ತಾ ಇದೀರಮ್ಮ, ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಈಗ ನೀವು ಕೇಳಿದ್ರೆ ನಾವ್ ಯಾರಮ್ಮ ನ್ಯಾಯ ಕೊಡ್ತೀವಿ? ಅನಿರುದ್ಧ ಅವರೇ, 5 ಕುಂಟೆ ಜಾಗ ಸಿಕ್ಕಿದ್ರೆ ಸಾಕು, ಅಷ್ಟರಲ್ಲಿ ನಾವು ವಿಷ್ಣು ಸ್ಮಾರಕವನ್ನ ಮಾಡ್ತೀವಿ ಅನ್ನೋ ವಿಷ್ಣು ಸೇನಾ ಸಮಿತಿಯವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ವಿಚಾರದಲ್ಲಿ ನಿಮ್ ನಿಲುವು ಏನು? ಹಂಗಾದ್ರೆ ಅನಿರುದ್ಧ ಅವರೇ ಕೇಳ್ತಾ ಇದ್ಯಾ? ಹೇಳಿ. ನಮಸ್ತೆ. ಈಗ ವಿಷ್ಣು ಸೇನೆ ಅವರು ಹೇಳ್ತಾ ಇರುವಂತದ್ದು 5 ಕುಂಟೆ ಜಾಗ ಸಾಕು ನಮಗೆ, ಅಲ್ಲಿ ಎಕರೆ ಬೇಡ, 5 ಕುಂಟೆ ಜಾಗ ಸಿಕ್ಕಿದ್ರೆ ಸಾಕು, ನಾವು ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅನ್ನುವಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ ನಿಲುವೇನು ಹಂಗಾದ್ರೆ? ಸರಿ ಸರ್, ನಮಗೆ ಅದರ ಬಗ್ಗೆ ಏನೂ ಆಕ್ಷೇಪ ಇಲ್ಲ. ಅಲ್ಲಿ ಆಗ್ಲೇಬೇಕು ಅನ್ನೋದಕ್ಕೋಸ್ಕರ 6.5 ವರ್ಷ ಪ್ರಯತ್ನ ಪಟ್ಟಿದ್ದೀವಿ. ಇವಾಗ ಏನೇನು ಹೇಳ್ತಾ ಇದಾರೆ ಅವ್ರು ಯಾರು ವ್ಯಕ್ತಿ ಇರ್ಲಿಲ್ಲ ಅಲ್ಲಿ. ನಾವು ಅದಕ್ಕೆ 6.5 ವರ್ಷ ಪ್ರಯತ್ನ ಪಟ್ಟಿದ್ದೀವಿ. ಅನಿರುದ್ಧ ಅವರೇ, ಅವತ್ತು ನಾವ್ಯಾರು ಇರ್ಲಿಲ್ಲ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಇದೀವಿ ಅಂತ ತೋರ್ಸ್ಕೊಳಕ್ಕೆ ನಾವು ಮುಂದೆ ನಿಂತ ಯಾವತ್ತು ಯುದ್ಧ ಮಾಡ್ಬೇಕಾಗಿಲ್ಲ. ಹಿಂದೆ ನಿಂತ್ಕೊಂಡು ಸಂಧಾನನೂ ಮಾಡಬಹುದು, ಸಮರನೂ ಮಾಡಬಹುದು. ದಯವಿಟ್ಟು ಒಂದು ಹೇಳ್ತೀನಿ, ಪ್ರೀತಿ ಇರ್ಲಿ, ವಿಶ್ವಾಸ ಇರ್ಲಿ. ಆಮೇಲೆ ನಾನು ಒಂದು ಹೇಳ್ತಾ ಇದೀನಿ, ನಿಮ್ ಪಾಡಿಗೆ ನೀವು ಸ್ಮಾರಕ ಮಾಡಿ, ನಮ್ಮ ಪಾಡಿಗೆ ನಾವು ಪುಣ್ಯ ಭೂಮಿ ಮಾಡ್ಕೋತೀವಿ. ನಮ್ಮಿಬ್ರು ಮಧ್ಯೆ ಯುದ್ಧ ಬೇಡ. ನಮ್ಮ ಜಾಗ, ನಾನು ಕೇಳಕ್ಕೆ ಬಂದಿರೋದು ಒಂದೇ ಒಂದು ವಿಷಯ, ನಮಗೆ ಒಂದು ಆ ಜಾಗವನ್ನ ಕೊಡಿಸ್ಕೊಡಿ. ನಾನು ಯಾವುದೇ ಕಾರಣಕ್ಕೂ ಸರ್, ನಮ್ಮಿಬ್ರ ಮಧ್ಯೆ ಏನಿಲ್ಲ ಸರ್. ಅವ್ರು ಏನ್ ಹೇಳ್ತಾ ಇದಾರೆ, ಮೈಸೂರಲ್ಲಿ ಮಾಡ್ತೀನಿ, ಸಂತೋಷವಾಗಿ ಮಾಡ್ಲಿ. ನಾವೆಲ್ಲ ಈ ಕಷ್ಟ ಪಡ್ತಾ ಇರುವಾಗ ಇವ್ರು ಯಾರು ಕೂಡ ಇರ್ಲಿಲ್ಲ, ಈ ವಿಷ್ಣು ಸೇನೆ ಅವರು ಯಾರು ಇರ್ಲಿಲ್ಲ ಸರ್. ನಾನು ಯಾರು ಇರ್ಲಿಲ್ಲ. ಈಗ ಅವ್ರು ಏಕಾಏಕಿಯಾಗಿ ಒಂದೊಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಂದು ನಿಮಿಷ, ಇಲ್ಲ ಅವರ ಕಡೆಯಿಂದ ಬರ್ತಾ ಇರುವಂತ ನಾವು ಆತರ ಸೀನಿಯಾರಿಟಿ ಲೆಕ್ಕದ ಪ್ರಕಾರ ಹೋಗ್ಬಿಡ್ತು ಅಂತಂದ್ರೆ ನಾವು ಅವ್ರ ಮುಂದೆ ಯಾರು ಇರ್ಲಿಲ್ಲ. ಅವ್ರಾಗ ಫಸ್ಟ್ ನೋಡಿದ್ದು ಯಜಮಾನ್ರನ್ನ, ಎಲ್ರಿಗೂ ಅದೆಲ್ಲ ತಪ್ಪಾಗ್ಬಿಡುತ್ತೆ ಸರ್. ತಪ್ಪು ನಾನ್ ಮುಂದೆ ಇಲ್ಲ ಸರ್. ನಾವ್ ಇಲ್ಲಿ ಹೋರಾಟ ನಡೆಸಬೇಕಾಗಿರೋದು ಒಂದೇ ಒಂದು ವಿಷಯಕ್ಕೆ, ಯಜಮಾನ್ರ ವಿಷಯಕ್ಕೆ. ಲಾಸ್ಟ್ ಪಾಯಿಂಟ್ ತಮ್ದೇನು? ಕೇಳಿಸ್ತಾನೆ ಇಲ್ಲ. ಲಾಸ್ಟ್ ಪಾಯಿಂಟ್ ಇವಾಗ ಅಭಿಮಾನ ಸ್ಟುಡಿಯೋದಲ್ಲಿ ಕೇವಲ ಅಭಿಮಾನಿಗಳೇ ಸೇರ್ಕೊಂಡು ಮಾಡಿದ್ರೆ ಅದಕ್ಕೆ ರೆಡಿನಾ? ಇಲ್ಲ ಸರ್, ನನಗೆ ಏನು ಕೇಳಿಸ್ಲಿಲ್ಲ. ಅವ್ರು ಯಾರು ಮಾತಾಡ್ತಾ ಇದಾರೆ ಅದು ಗೊತ್ತಾಗ್ತಿಲ್ಲ ನನಗೆ. ರವಿ ಶ್ರೀವತ್ಸ ಅವರು, ನನಗೆ ಯಾರು ಏನು ಕೇಳಿಸ್ತಾನೆ ಇಲ್ಲ. ಕಟ್ ಆಗ್ತಾ ಇದೆ. ನಾನು ಹೇಳೋದೇನು ಅಂತಂದ್ರೆ, ನಮಗೆ ಪ್ರತಿಯೊಬ್ಬರ ಬಗ್ಗೆ ಗೌರವ ಇದೆ, ಆತ್ಮೀಯತೆ ಇದೆ, ಪ್ರೀತಿ ಇದೆ. ನಮ್ಮ ಅಭಿಮಾನಿಗಳು ಸಿಂಹಗಳು, ಸರಿನಾ ಸರ್? ಅವರು ನಮ್ಮ ಒಂದು ಕರೆಗೆ ಬರ್ತಾರೆ ಸರ್. ಇಲ್ಲಿ ಎಲ್ಲ ಮೂಲೆಯಿಂದ ಬರ್ತಾರೆ. ಅವ್ರ ಬಗ್ಗೆ ನಮಗೆ ಸಾಕಷ್ಟು ವಿಶ್ವಾಸ ಇದೆ, ನಂಬಿಕೆ ಇದೆ. ಇಲ್ಲಿ ಅಭಿಮಾನ್ ಸ್ಟುಡಿಯೋನಲ್ಲಿ
ಆಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ನಾವು ಬೇರೆ ಕಡೆ ಹೋಗಿದ್ದೀವಿ ವಿನಃ ಇಲ್ಲಿ ಆದ್ರೆ ನಮ್ಗೆ ತುಂಬಾ ಸಂತೋಷನೇ ಇದೆ ಸರ್. ಇದು ಖಂಡಿತ. ಅನಿರುದ್ಧ ಅವರೇ ಧನ್ಯವಾದ. ಟಿವಿ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ತಮಗೆಲ್ಲರೂ ಕೂಡ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇಲ್ಲಿ ಇರುವಂತದ್ದು ಒಂದೇ ಅಂಶ, ವಿಷ್ಣುವರ್ಧನ್ ಅವರಿಗೆ ಸ್ಮಾರಕ ಆಗಬೇಕು. ಅದು ಎಲ್ಲಿ ಮಾಡಬೇಕು ಅನ್ನೋದರ ಬಹುಶಃ ಇಲ್ಲಿ 3 ಪಾರ್ಟಿಗಳು 3 ಪ್ಲೇಸ್ಗಳು ಏನೇನಿದ್ದಾವೆ ಇವುಗಳನ್ನ ಕುಳಿತು ಚರ್ಚೆ ನಡೆಸಿ ಬಗೆಹರಿಸಿಕೊಂಡ್ರೆ ಬಹುಶಃ ವಿಷ್ಣುವರ್ಧನ್ ಅವರಿಗೆ ಕೊಟ್ಟಿರುವಂತಹ ಅತಿ ದೊಡ್ಡ ಗೌರವ ಇದಾಗುತ್ತೆ. ಇದು ಇವತ್ತಿನ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಚಿವ್9.